ಇನ್ನೊಂದು ರೂಪ ಬರುತ್ತೆ, ಅದು ನಮ್ಮ ಸ್ಕ್ರೀನಲ್ಲಿ ಅದೊಂದು ರೂಪ. ಸೊ ನಿಖಿತಾ ಸ್ವಾಮಿ ಅವರು ಈ ಸಿನಿಮಾದ ನಾಯಕಿಯಾಗಿ ಮತ್ತು ನನ್ನ ವೈಫ್ ಆಗಿ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಸುಷ್ಮಿತಾ ಇದರಲ್ಲಿ ಸುಷ್ಮಿತಾ ಅವರು ಹಾಗೂ ಜೀವಿತಾ ಎಲ್ಲರೂ ಲಾಸ್ಟಲ್ಲಿ ತಾನೇ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ನಾನು ಹಂಗೆ ಅನ್ಕೊಳ್ಳೋದಕ್ಕೆ ತಕ್ಕಂತೆ ಅವ್ರ ಅಪ್ಪ ಅಮ್ಮನೂ ಪ್ಲಾನ್ ಮಾಡಿ ಅದೇ ನೇಮೇ ಇಟ್ಟಿದ್ರು 3 ಜನಕ್ಕೆ. ಒಳ್ಳೇದಾಗಲಿ ನಿಖಿತಾ, ಜೀವಿತಾಗಿ, ಸುಷ್ಮಿತಾಗೆ. ಆ್ಯಂಡ್ ಸ್ವಾಮಿಯವರು ಇದನ್ನ ಡೈರೆಕ್ಷನ್ ಮಾಡಿರುವಂಥ ಒಂದು ಸಿನಿಮಾ. ಅರವಿಂದ್ ಅಣ್ಣ ಇಲ್ಲಿ ನಮ್ಮ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರು. ಪ್ರತಿ ಹಂತದಲ್ಲಿ ನಮ್ಮ ನವೀನ್ ಮಾಡಿದಂಥ ಸಿನಿಮಾಗೆ ಎಲ್ಲದಕ್ಕೂ ಜೊತೆ ನಿಂತರು. ಅದಕ್ಕೂ ಮುಂಚೆ ಫಸ್ಟ್ ತಮಗೊಂದ್ಸಲ ಟೀಸರ್ ತೋರಿಸ್ಬಿಟ್ಟು ಆಮೇಲೆ ನಾವೊಂದು ಮಾತಾಡೋಣ ಅಂತ. ಎಲ್ಲದಕ್ಕೂ ಮುಂಚೆ ಒಂದು ಹೇಳ್ತೀನಿ, ಡೈರೆಕ್ಟರ್ ಏನು ಹೇಳ್ತಾರೆ ಅದು ಮಾಡೋ ಪ್ರಯತ್ನ ಮಾಡಿರ್ತೀನಿ. ನಾನೊಬ್ಬ ಮುಗ್ಧ, ಡೈರೆಕ್ಟರ್ ಹೇಳೋದನ್ನ ಕೇಳೋದಷ್ಟೇ ಒಬ್ಬ ಕಲಾವಿದನ ಕೆಲಸ ಅಂತ 50-60 ವರ್ಷದಿಂದ ಸಿನಿಮಾ ನೋಡ್ಕೊಂಬಂದಿರೋರು ನಿಮಗೆ ನಾನೇನು ಹೇಳ್ಕೊಡೋದಿಲ್ಲ. ನಿಮ್ಮ ಮುಂದೆ ನಾನು ಬಹಳ ಸಣ್ಣವನು. ನಿರ್ದೇಶಕರು ಏನು ಹೇಳ್ತಾರೆ ಅದೇ ಸಿನಿಮಾ ಆಗಿರುತ್ತೆ ಅನ್ನೋದನ್ನು ದಯಮಾಡಿ ತಾವು ತಲೆಯಲ್ಲಿ ಇಟ್ಕೋಬೇಕು. ಏನೇ ಪ್ರಶ್ನೆ ಇದ್ರು ಹಿಂಗೆ ತಿರುಗಿಸ್ಕೊಳ್ಳಿ, ಒಳ್ಳೆ ಅಪ್ರಿಷಿಯೇಷನ್ ಏನಿದ್ರು ನನ್ನ ಕಡೆ ಕೊಡಿ. ಥ್ಯಾಂಕ್ ಯು. ಈಗ ಟೀಸರ್ ಒಂದ್ಸಲ ನೋಡ್ಬಿಡೋಣ, ನೆಕ್ಸ್ಟ್ ಮಾತಾಡ್ತೀನಿ. ಥ್ಯಾಂಕ್ ಯು. ಈಗ ಹೇಳ್ತಿದ್ದೀನಿ, ಏನೇ ಇದ್ರು ಚಿತ್ರಕಥೆ ಸಂಭಾಷಣೆ ಏನಿರುತ್ತೆ ಅದನ್ನ ಮಾಡಿರ್ತೀನಿ. ಪ್ರಥಮ್ ಅವರ ಸಿನಿಮಾ ಅಂತ ಹೇಳಿದ್ರೆ ಏನಾದ್ರು ಒಂದು ಸ್ವಲ್ಪ ಸ್ಪೆಷಲ್ ಇರುತ್ತೆ. ಸೊ ಅವ್ರದ್ದು ಟೈಟಲ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳೋಣ. ಚಿತ್ರಕಥೆಯನ್ನ ಬರೆದಿರುವಂತಹ ಪ್ರಥಮ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಿರ್ಮಾಪಕರು ನವೀನ್ ಬೀರಪ್ಪ ಅವರು ದಯಮಾಡಿ. ಟೀಸರ್ ಲಾಂಚ್ ಇದ್ದಕ್ಕೂ ಸಂತು ನನ್ನ ನೆಕ್ಸ್ಟ್ ಸಿನಿಮಾ ಯಾಕೆ ಮಾಡ್ತಾ ಇದ್ದಾರೆ ನಂದ್ರಲ್ಲಿ ಇದಾರೆ. ಓಕೆ, ಈ ಸಿನಿಮಾಗೆ ಯಾಕೆ ಸಂತೂನ್ ಕರೆದ್ವಿ ಅಂತ ಎಲ್ಲ ಕೇಳ್ತಾರೋ ನಿನ್ಗೂ ಸೇರಿಸಿ ಹೇಳ್ಬಿಡ್ತೀನಿ ಅಣ್ಣ. ಫಿಲಮ್ ಹೆಸರು ಬಂದು ಫಸ್ಟ್ ಎದ್ದೇಳ್ ನವಸಿ ನಿನ್ ಕತೆ ಐತೆ ಬಾರಣ ಹೊಸಿ ಎಲ್ಲ ಓದ್ ಕಡೆಗೆಲ್ಲ ಗೋಲ್ಡ್ ಚೆನ್ನ ಹಾಕೊಳ್ಳುತ್ತೆ ಬಾಯಿ. ಅಣ್ಣನ್ ಕರೆಯಕ್ಕೆ ಒಂದು ಕಾರಣ ಐತೆ. ನನ್ನ ಅತ್ಯಂತ ಆಪ್ತ ಸ್ನೇಹಿತ ಅನ್ನೋದು ಒಂದು ಕಾರಣ. ಆದ್ರೆ ಎಲ್ಲರೂ ಕಡೆ PR ನಮ್ಮ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು, ಪ್ರಥಮ್ ಗೆಸ್ಟ್ ಯಾರು ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣ ಗೆಸ್ಟ್ ಬೇರೆ ಅಣ್ಣ ನೀವು ಪ್ರಥಮ್ ಯಾರನ್ನ ಸ್ಟಾರಿಗೆ ಕರೆದಿರ್ತೀಯ ಅಂದ್ರು. ಅದಕ್ಕೆ ನಾನು ಒಂದು ಹೇಳಿದೆ, ನೀವು ಫಿನಾಲೆ ನೋಡಿರ್ಬೇಕು. ಇವ್ರದ್ದು ಮತ್ತು ಇವ್ರ ಹೆಂಡ್ತಿದ್ದು ಫಸ್ಟ್ ನೈಟ್ ವಿಚಾರ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಅದು ಮಾತಾಡೋಲ್ಲ. ಇವರು ಸುದೀಪ್ ಸರ್ಗೆ ಕೇಳಿದ್ರು, ನಾವು 3 ದಿನ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳೋದು ಅಂತ ಇವ್ರ ಹೆಂಡ್ತಿ ಹೇಳಿದ್ರು. ನಿಮ್ದೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಸರ್ನೇ ಪಾಪ ಕೇಳಿದ್ರು. ಅದಕ್ಕೆ ಈಗ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದ್ಮೇಲೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತದೆ ಅಣ್ಣ. ಇಂಥವ್ರಲ್ಲಿ ತುಂಬಾ ಅನುಭವಿಸ್ತಾನ, ಚಿಕ್ಕ ಹುಡುಗ, ಇನ್ನು ತುಂಬಾ ಕಲಿಬೇಕಾದ್ರೆ ತುಂಬಾ ಜನ ಅವ್ರೆ, ಅವ್ರಿಗೆಲ್ಲ ನಿನ್ ಮಾರ್ಗದರ್ಶನ ಬೇಕು. ಫಸ್ಟ್ ನೈಟ್ ಅಲ್ಲಿ ಬಹಳ ಅನುಭವಿಸ್ತಾಗಿರುವಂತಹ ಸಿನಿಮಾ ಟೈಟ್ಲ್ ಅಲ್ಲಿ ಅಲ್ಲ, ನಾನು ಹೇಳಿಲ್ಲ ಅಣ್ಣ, ಲೈವ್ ಯಾಕೆ ಬಂದೆ ಅಂತ ನನಗೆ ಡೌಟ್ ಆಯ್ತು. ಸೊ ಫಸ್ಟ್ ನೈಟ್ ವಿತ್ ದೆವ್ವಗೆ ನನ್ನ ಗೆಳೆಯ ಸಂತು ಹಾಗೂ ಇನ್ನಷ್ಟು ಜನ ಬರೋರಿದ್ದಾರೆ. ಹರೀಶ್ ಅಣ್ಣ ಹಾಗೂ ಎಲ್ಲ ಬರ್ತಾ ಇದ್ದಾರೆ. ಲೇಟ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈಗ ಫಸ್ಟ್ ನೈಟ್ ವಿತ್ ದೆವ್ವ ಟೀಸರ್ ನೋಡೋದಂತ ಅಣ್ಣ ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಭಾರಿ ಖುಷಿ ಆಯ್ತದೆ. ಪತ್ರಿಕಾ ಮಾಧ್ಯಮದ ಎಲ್ರಿಗೂ ಕೂಡ ಧನ್ಯವಾದಗಳು. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣವೇ ನಾನು ಇದು ಈ ಥರ ಒಂದು ಸಿನಿಮಾ ಗೊತ್ತಾಯ್ತಾ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅಣ್ಣ ನಾನೇ ಒಂದು ಚಿತ್ರಕಥೆ ಎಲ್ಲ ಮಾಡಿದ್ದೀನಿ, ಇದ್ರದ್ದೊಂದು ಟ್ರೈಲರ್ ಲಾಂಚ್ ಐತೆ ಅಂತ. ಆಮೇಲೆ ಚಾಲೆಂಜ್ ಸ್ಟಾರು, ಪವರ್ ಸ್ಟಾರು, ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ಒಬ್ಬ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೆವ್ವ ನಾನೇ ಆ ಕಡೆ ಮಾಡಬಾರ್ದು ಅಣ್ಣ. ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ, ಸಖತ್ತಾಯ್ತು. ಆಮೇಲೆ RR ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಬಂದೈತೆ. ತುಂಬ ಚೆನ್ನಾಗಿದೆ. ಒಂಥರ ಇವತ್ತಿನ ಒಂದು ಟ್ರೆಂಡಲ್ಲಿ ಯಾವುದೇ ಒಂದು ನಾವು OTT ಆಗಿರ್ಬೋದು, TV ಆಗಿರ್ಬೋದು, ಥಿಯೇಟ್ರಲ್ಲಾಗಿರ್ಬೋದು ತುಂಬ ಹಾರರ್ ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡ್ತು. ಒಂದು ಜೋನರ್ ಇತ್ತು, ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಈಗಿನ ಒಂದು ಟ್ರೆಂಡಲ್ಲಿ RR ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಅಂಥ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರರ್ ಆಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದನ್ನು ನೋಡ್ತಾ ಇದ್ರೆ ತುಂಬ ರಿಚ್ ಆಗಿ ಯಾವುದೇ ವಿಜುವಲಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ. ಭಾರಿ ಖುಷಿ ಆಗುತ್ತೆ. ಅವ್ರದ್ದು ನಟ ಭಯಂಕರನ್ನು ನೋಡಿದ್ದೀನಿ. ಅದಾದಮೇಲೆ ಈ ಒಂದು ಸಿನಿಮಾಗೆ, ಈ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ನನಗೆ ಭಾರಿ ಖುಷಿ ಆಗುತ್ತೆ. ಪ್ರಥಮಣ್ಣ ಎಲ್ಲ ಬಿಗ್ ಬಾಸಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟು ಪ್ರಥಮಣ್ಣಂದು. ಅಂಥ ವ್ಯಕ್ತಿ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ನಮಗೂ ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲೋದ್ರೂ ಕೂಡ ನಾನು ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಥಮಣ್ಣ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆ್ಯಕ್ಚುಲಿ ಗಿಚ್ಚಿಗಿಲಿಗಿಲಿದು ನಾಳೆ ಶೂಟು, ಅದು ಗ್ರ್ಯಾಂಡ್ ರಿಹರ್ಸಲ್ಲಿದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಪ್ರಥಮಣ್ಣಂದು ಫಸ್ಟ್ ನೈಟ್ ವಿತ್ ದೆವ್ವದು ಟ್ರೈಲರ್ ಲಾಂಚ್ ಇದೆ, ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳಿಸ್ಕೊಟ್ರು. ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೇಡಣ್ಣ.
ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ, ನೀ ಬರ್ತೀಯೋ ಇಲ್ಲ ನೀನ್ ಹೆಂಡತಿ ಮಾನಸನ್ ಕರಿಲಪ್ಪ ಅಂತ ಹೇಳಿದೆ, ಇದ್ದು ಓಡ್ ಬಂದೆ. ಯಾಕೆಂದ್ರೆ ಅವ್ರ ಹೆಂಡತಿ ಅಷ್ಟೇ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡ್ರು ಡೀಟೇಲ್ಗೆ. ಅದಕ್ಕೆ ಅವ್ರನ್ನೇ ಕರೀಲ್ಲ ಅಂದ್ರೆ ಅಣ್ಣ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು. ಇದು ನಿಜ, ನೀ ಹಿಂಗೆಲ್ಲ ತಿರ್ಚ್ಬಿಡ್ಬೇಡ ಅಣ್ಣ, ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ. ಅಯ್ಯೋ ಸಫಿಶಿಯೆಂಟ್ ಆಗಿ ಮಾತಾಡೋದ್ರೆ ಬಿಡೋದೇ ಇಲ್ವಲ್ಲ ನೀನು. ಆಮೇಲೆ ದಯವಿಟ್ಟು ಆ ಥರ ಏನಿಲ್ಲ, ಭಾರಿ ಖುಷಿ ಆಗುತ್ತೆ. ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಣ್ಣ. ತುಂಬ ಚೆನ್ನಾಗಿದೆ ನಿಮ್ಮ ಒಂದು ವಿಜುವಲ್ಸು ಮತ್ತು ಒಂದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಓಡುತ್ತೆ ಸಿನಿಮಾ. ಖಂಡಿತವಾಗ್ಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮ್ ಅಣ್ಣಂಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಚೆನ್ನಾಗಾಗ್ಲಣ್ಣ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ತುಕಾಲಿ ಸಂತ ಅವರಿಗೆ. ಈ ರೀತಿನೂ ಒಬ್ರು ಅತಿಥಿ ಆ ತರ ಸೀನು ಯಾವ ಸೀನು ಅವ್ರು ಹೇಳ್ತಾರೆ ಬಿಡಿ ಅದನ್ನ. ಅಲ್ಲ ನೀವು ಹೇಳ್ತಾ ಇರೋದು ನೋಡಿ ನಂಗೆ ಗಾಬರಿ ಆಗೋಯ್ತು. ಈ ತರನೂ ಒಂದು ಗೆಸ್ಟ್ ಬಂದವ್ರೆ ಅಂತ ಖುಷಿ ಪಡ್ತಾ ಇದ್ದೀನಿ. ಹಂಗ ನಾನು ಯಾವ ತರ ಗೆಸ್ಟು? ಇವ್ರೇನೋ ಗೌರವದಿಂದ ಹೇಳಿದ್ರು, ನೀವ್ ಹೇಳಿದ್ ನೋಡಿ ನಂಗೆ ಶಾಕ್ ಆಗೋಯ್ತಲ್ಲ. ನೀವು ನಿಮ್ ತರಾನೆ. ಓಕೆನಾ? ಹೌದಾ? ನನ್ ತರ ಅಂದ್ರೆ ಯಾವ ತರ ಅಣ್ಣ? ಯಾರ ಕೈಲಿ? ಅಯ್ಯೋ ಎಪಿಸೋಡ್ ಎಲ್ಲ ನೋಡಿದಾರೆ ಬಿಡಿ, ನೀವು ಇಲ್ಲೇನು ಮಾಡಕ್ ಆಗೋದಿಲ್ಲ. ಅಲ್ಲ ಪಾಪ ನೆಂಟಿ ಇನ್ನೋಸೆಂಟ್ ಏನು ಮಾತಾಡೋಕ್ ಗೊತ್ತಾಗದೆ ಬಾಯ್ ತಪ್ಪೇನೋ ಅಂದ್ಬಿಡ್ತಾನೆ. ಓ ಆಯ್ತು ಬಿಡಿ, ಇದನ್ನ ಮಾನಸ್ ಅವ್ರು ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸಂತ ಅವರಿಗೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮರ್ಯಾದೆ ಕೊಡ್ರಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇವತ್ತು ಬಂದು ನಮ್ಮ ಟೀಸರ್ ಲಾಂಚಿಗೆ. ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು. ಸೊ ಆಲ್ರೆಡಿ ಫೆಬ್ಬಲ್ಲಿ ಟೀಸರ್ ಲಾಂಚ್ ಮಾಡ್ತಿದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಒಳ್ಳೆ ಫಾಸ್ಟ್ ಏನಂದ್ರೆ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಬೇಗ ಕೆಲಸ ಮಾಡಿ ಆಲ್ರೆಡಿ ಔಟ್ಪುಟ್ನ ನಿಮಗೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಈ ಟೀಸರ್ ನೀವು ನೋಡಿದಾಗೆ ನನಗೆ ಡ್ಯುಯಲ್ ಶೇಡ್ ಇದೆ. ಮದುವೆಗೆ ಮುಂಚೆ ಹಾಗೂ ಮದುವೆ ಆದಮೇಲೆ ಯಾವ ಥರ ಇರುತ್ತೆ ಅಂತ ಎರಡೂ ಕೂಡ ಅವರು ಟೀಸರಲ್ಲಿ ತೋರಿಸಿದ್ದಾರೆ. ಪ್ರಥಮ್ ಸರ್ ಇರೋ ಸೆಟ್ಟಲ್ಲಿ ಯಾವಾಗಲೂ ಫನ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲೇ ಆಲ್ರೆಡಿ ನೋಡ್ತಿದ್ದೀರಾ, ಇನ್ನು ಸೆಟ್ಟಲ್ಲಿ ಸುಮಾರು ಇದೇ ಥರ ಏನು ಸನ್ನಿವೇಶಗಳು ಬಂದಿದೆ. ಆ್ಯಂಡ್ ವೆರಿ ಕೈಂಡ್ ಪರ್ಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಹ್ಯೂಮರ್, ಯಾವಾಗಲೂ ಆ ಹ್ಯೂಮರ್ನ ಇಟ್ಕೊಂಡು ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಇಡೀ ಸೆಟ್ಟಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ ನಮಗೆ. ತುಂಬ ಎಂಜಾಯ್ ಮಾಡಿದ್ದೀವಿ. ಸದ್ಯದರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಪ್ರಥಮ್ ಅವರು ಅಂತ. ಆ್ಯಂಡ್ ಪಿ ವಿ ಎಸ್ ಸರ್ ಸ್ವಾಮಿ ಬಗ್ಗೆ ಹೇಳಬೇಕು ಅಂತಂದರೆ ಬೇಗ ವರ್ಕ್ ಅಂತ ಬಂದ ತಕ್ಷಣ ಈಸ್ ವೆರಿ ಡೆಡಿಕೇಟೆಡ್. ಇವತ್ತು ಈ ಸೀನ್ ಕಂಪ್ಲೀಟ್ ಆಗಬೇಕು ಅಂದರೆ ಅಟ್ ಎನಿ ಕಾಸ್ಟ್ ಆ ಸೀನ್ಸ್ ನಾವದು ಕಂಪ್ಲೀಟ್ ಮಾಡಿಸ್ತಿದ್ರು ಎಲ್ಲ ಆರ್ಟಿಸ್ಟ್ ಕೈಲಿ. ಆ್ಯಂಡ್ ಇವತ್ತು ನಾಳೆ ಸೀನ್ಸ್ ಏನಿದೆ ಅನ್ನೋದನ್ನ ಹಿಂದಿನ ದಿವಸಗೆ ನಮ್ಗೆಲ್ಲರಿಗೂ ಒಂದು ಓರಲ್ ಆಗಿ ಕೊಟ್ಟು ಹೀಸ್ ಟು ಪ್ರಿಪೇರ್ ಅವರ್ ಮೈಂಡ್ ಆ ಥರ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮಗೆ ತುಂಬ ಈಸಿಯಾಗಿ ನಾವು ಬೇಗ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನನಗೆ ವೆರಿ ಏನು ಹೇಳ್ಬೋದು, ಬ್ಲೆಸ್ಡ್ ಅಂತ ಹೇಳ್ಬೋದು. ಬಿಕಾಸ್ ಡ್ಯುಯಲ್ ಶೇಡ್, ಯಾಕಂದರೆ ಒಬ್ಬರು ಆರ್ಟಿಸ್ಟ್ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ, ಹಾಗೆ ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಲ್ಲಿ ನನಗೆ ಆ ಥರ ಡ್ಯುಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇದೇ ಥರ ನಮ್ಮ ಚಿತ್ರತಂಡನ್ನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಂದ್ರೆ ನಮ್ಮಂಥ ಅಪ್ಕಮಿಂಗ್ಸ್ ತುಂಬ ಹೆಲ್ಪ್ ಆಗುತ್ತೆ ಅವರ ಕೆರಿಯರ್ಗೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳೇನಾದ್ರು ಇದೆಯಾ ಸರ್? ನಿಖಿತಾ? ಎರಡೂ ಶೇಡ್ ಇಷ್ಟ ಆಯಿತು. ಬಟ್ ನನಗೆ ಪರ್ಸ್ನಲಿ ಆಫ್ಟರ್ ಮ್ಯಾರೇಜ್ ಅನ್ನೋ ಸೀನ್ಸ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಹಾರರ್ ಎಫೆಕ್ಟ್ಸ್ ಜಾಸ್ತಿ ಇತ್ತು. ಸೊ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು. ಯಾರು? ಪ್ರಥಮ. ನಾವೀಗ ಫಸ್ಟ್ ನೈಟ್ ಆಯ್ತೋ ಇಲ್ವೋ ಅಂತ ಟೈಟ್ಲೇ ಇಟ್ಟಿದೀವಿ. ನೀವು ಕೇಳ್ಬಿಟ್ರಿ ಅಂತ ಫಸ್ಟ್ ನೈಟ್ ಹೇಳ್ಬಿಟ್ರೆ ನೀವು ಬಾಯ್ ಬಿಡಿಸ್ತಾ ಇದ್ದೀರಾ. ಫಸ್ಟ್ ನೈಟ್ ಆಯ್ತೋ ಇಲ್ವೋ ಆದ್ಮೇಲೆ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಅದನ್ನ. ಟೀಸರು ದೇವಸ್ಥಾನದಲ್ಲಿ ಕೂಡ ಪ್ರಸಾದ, ಫುಲ್ ಕೊಡೋದು ಎಲ್ಲಿ ಅಂದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ. ಈಗ ನೀವು ಫಸ್ಟ್ ನೈಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ನೈಟ್ ಆಗೋಗೈತಾ ಅಂತ ನೀವು ಕೇಳ್ತಾ ಇದ್ದೀರಾ. ಆಗ ನಾವೇನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅನ್ನೋದು ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗೋಯ್ತದೆ. ಓ ನಮ್ರತಾ ಅವ್ರು ಬಂದಿದ್ದಾರೆ. ನಮ್ರತಾ ಅವ್ರು ಬರ್ಬೇಕು ಅಣ್ಣ. ನಮ್ರತಾ ಅವರು ಕಾರ್ಯಕ್ರಮಕ್ಕೆ ನಟಿ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರ ಫೇವ್ರೇಟ್ ನಮ್ಮ ನಾಗಿಣಿ ನಮ್ರತಾ ಗೌಡ ಬಂದಿದ್ದಾರೆ.
ಪ್ರೀತಿಯ ಸ್ವಾಗತ ನಮ್ರತಾ ಅವ್ರಿಗೆ. ಸರ್ ಅದು ಸಿನಿಮಾದಲ್ಲಿ ನೋಡ್ಬೇಕು ಅಂತ, ಸಿನಿಮಾ ಅಂತಾನೆ 2 ಗಂಟೆ ನಿಮ್ಮನ್ನ ರಂಜಿಸ್ಬೇಕು ಅಂತ ಮಾಡಿದೀವಿ ಸರ್. ನಾವು ನಿಮಗೆ ತೋರಿಸ್ತೀವಿ ಸರ್. ನಾವು ಮಾಧ್ಯಮದವ್ರನ್ನ ವಿಶ್ವಾಸ ಗೆದ್ದೆ, ಹಠದಿಂದ ಪ್ರೀತಿಯಿಂದ ಗೆದ್ದೆ ಹಠ ಮಾಡ್ತೀವಿ ಸರ್. ನಿಮ್ ಜೊತೆ ಜಗಳ ಮಾಡ್ತೀನಿ ಸರ್. ನೀವು ನೋಡ್ಬೇಕು ಸರ್. ನಂಗೆ ನಿಮ್ ಆಶೀರ್ವಾದ ಬೇಕು ಸರ್. ಯಾಕೆ ಸರ್ ನೋಡಲ್ಲ? ಯಾಕೆ ನೋಡಲ್ಲ ಸರ್? ನಿಮ್ಮ ಆಶೀರ್ವಾದ ಬೇಕು ಸರ್. ನನಗೆ ನೀವು ಸಿನಿಮಾ ನೋಡ್ಲೇಬೇಕು ಸರ್. ನಿಮ್ಮ ಆಶೀರ್ವಾದ ಬೇಕೇ ಬೇಕು. ನೀವು ನೋಡೋ ತನಕ ನಾನು ಬಿಡಲ್ಲ ಸರ್. ನಿಮ್ಮ ಹತ್ರ ಬಂದು ಜಗಳ ಮಾಡ್ತೀನಿ. ನೀವು ಎಕ್ಸ್ಪ್ರೆಸ್ ಬಿಟ್ಟು ಮತ್ತೆ ಅಲ್ಲೂ ಜಗಳ ಮಾಡ್ತೀನಿ. ಯಾಕೆ ನೋಡಲ್ಲ? ನಿಮ್ಮ ಆಶೀರ್ವಾದ ಬೇಕು ನನಗೆ. ಪರವಾಗಿಲ್ಲ, ನೀವಿದ್ದಾಗ 10 ಜನರ ಮಧ್ಯದಲ್ಲಿ ತೋರಿಸಿ ಎಂಟರ್ಟೈನ್ಮೆಂಟ್ ಪೋರ್ಷನ್ ನೋಡಿ, ದೇವ ಬಂದ ಮುಖ ಮುಚ್ಕಡಿ ಅಂತ ಹೇಳ್ತೀನಿ. ನೀವು ನೋಡಲೇಬೇಕು. ನೀವು ನೋಡಲೇಬೇಕಾದ ದೇವ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ನಿಖಿತಾ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಸುಷ್ಮಿತಾ ಅವರು ಚಿತ್ರದ ಮತ್ತೊಬ್ಬ ನಾಯಕ ನಟಿ. ಹೋಗೋಣವಾ ಅವ್ರನ್ನ? ಎಸ್, ದೆವ್ವಾದ ಸುಷ್ಮಿತಾ ಅವರು ಇಲ್ಲಿದ್ದಾರೆ. ಇಲ್ಲಿದ್ದಾರೆ ಸರ್. ಇಲ್ಲೇ ಇದ್ದೀರಾ? ನೆಕ್ಸ್ಟ್ ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಬ್ಯುಸಿ ಟೈಮ್ನ ನಮಗೆ ಪುಟ್ಟ ಪ್ರಯತ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ನೀವೆಲ್ಲ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಟ್ರೀಸರ್. ನಂದು ಕ್ಯಾರೆಕ್ಟರ್ ಹೇಗೆ ಅಂದರೆ, ಆಲ್ರೆಡಿ ನಿಖಿತಾ ಹೇಳಿದ್ರು, ತುಂಬ ಡಿಫ್ರೆಂಟ್ ಆಗಿದೆ. ಸೇಮ್ ಅವ್ರದ್ದು ಹೇಗಿದೆಯೋ ಅದೇ ಥರ ನಂದು ಡ್ಯುಯಲ್ ಶೇಡ್ ಇದೆ. ಏನು ದೆವ್ವ ಆಗೋಕ್ಕಿಂತ ಮುಂಚೆ, ದೆವ್ವ ಆದಮೇಲೆ. ಬಟ್ 2 ಕ್ಯಾರೆಕ್ಟರ್ನ ಅಂದರೆ 2 ಶೇಡ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಇದೊಂದು ಡಿಫ್ರೆಂಟ್ ಟ್ರೈ ನನಗೆ. ಯಾಕಂದರೆ ಯಾವತ್ತೂ ಈ ಥರ ಟ್ರೈ ಮಾಡಿರಲಿಲ್ಲ, ಈ ಥರ ಶೇಡ್ಸಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕಂತೂ ತುಂಬ ಖುಷಿ ಆಗಿತ್ತು. ಇನ್ನು ಪ್ರಥಮ್ ಅವ್ರು ಇರ್ಬೋದು, ಅಥವಾ ನಮ್ಮ ಸ್ವಾಮಿ ಸರ್ ಇರ್ಬೋದು, ನಮ್ಮ ಪ್ರಸನ್ನ ಅವ್ರು ಇರ್ಬೋದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಒಂದು ಮಾತು ಈ ಸಮಯದಲ್ಲಿ ಹೇಳಲೇಬೇಕು. ನಾನು ಸುಷ್ಮಿತಾ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಭಿನಂದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯೂಶಲಿ ದೇವ್ದ ಮೇಕಪ್ ಅಂದರೆ ನಮಗೆ 7 hours ತೋತಾ ಇದ್ರು. ಒಂದು ಬೇಗ ರೆಡಿ ಆಗೋದಕ್ಕೆಲ್ಲ ನಿಮಗೆ ಗೊತ್ತಲ್ಲ ದೇವ್ದ ಮೇಕಪ್ ಬೇಕು ಅಂತ. ಸುಷ್ಮಿತಾ ಅವರು ಬಂದ ತಕ್ಷಣ ಸೆಟ್ಗೆ ನಾನು ಅಂದೆ, ಲೇಟ್ ಆಗುತ್ತೆ ಸರ್, ಏನು ಮನೆಗಿದ್ದು ಹೆಂಗಿದ್ರೆ ಹಂಗೆ ಎದ್ದು ಬನ್ನಿ, ಹಂಗೆ ಆ್ಯಕ್ಟ್ ಮಾಡಿದ್ರೆ ಹಂಗೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದೆ. ಹಾಗೆ ಮಾಡಿ ನಮ್ಮ ಟೈಮ್ ಉಳಿಸಿದ್ದಾರೆ. ನಮ್ಮ ಕಾಲ್ ಶೀಟ್ ಉಳಿಸಿದಂತಹ ಸುಷ್ಮಿತಾ ಅವ್ರಿಗೆ ನಾನು ಅಭಾರಿ ಅಭಿನಂದನೆಗಳು. ಇಲ್ಲ ಆಯ್ತಾಯ್ತು. ಸೊ ಅವರು ಅದ್ಭುತವಾಗಿ ದೇವ್ದ ಪಾತ್ರನ ನಂಗೆ ದೇವ್ದ ಕ್ಯಾರೆಕ್ಟರ್ ಮಾಡೋರು ಬೇಕು, ನಿಜವಾದ ದೆವ್ವ ಬೇಡ ಅಂತ ಹೇಳಿದೆ. ಫಸ್ಟ್ ಸುಷ್ಮಿತಾ ಅವ್ರನ್ನ ಹೀರೋಯಿನ್ ಪಾತ್ರ ಮಾಡಿ, ಇಲ್ಲ ನಾನು ದೇವ್ದ ಪಾತ್ರ ಮಾಡ್ತೀನಿ ಅಂದ್ರು. ನಂಗೆ ದೇವ್ದ ಪಾತ್ರ ಮಾಡೋರು ಬೇಕಮ್ಮ, ನಿಜವಾದ ದೇವ್ಗಳು ಬೇಡ ಅಂತ ಹೇಳಿ ಆದ್ಮೇಲೆ ಸುಷ್ಮಿತಾ ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಈಗ ನೀವು ಟೀಸರ್ ನೋಡಿದ್ರಲ್ಲ, ಧನ್ಯವಾದ. ಇಲ್ಲ ಆಮೇಲೆ ತುಂಬಾ ಜನ ಇದ್ದಾರೆ ಮಾತಾಡೋರು, ನಮ್ರತಾ ಇದ್ದಾರೆ, ಅವ್ರು ಮಾತಾಡ್ಬೇಕು, ಸ್ವಾಮಿಯನ್ನ ಮಾತಾಡ್ಬೇಕು. ಇಲ್ಲ ಕಣಮ್ಮ, ರಾಣಿ ಮಾರಾಣಿ ಕೂತ್ಕೊಳ್ಳಮ್ಮ ಸುಮ್ಮನೆ. ಥ್ಯಾಂಕ್ ಯು. ಆಗ್ತೀನ ಇಲ್ವಾ ಅಂತ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ನನ್ನ ಹೆಸರು ಜಿಗಿತಾ ವಸಿಷ್ಠ. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂಥರ ಜೋವಿಯಲ್ ಕ್ಯಾರೆಕ್ಟರ್. ಸೊ ಆ್ಯಕ್ಟಿಂಗಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೇ ಬಿ ತುಂಬ ಸ್ಕೋಪ್ ಇದೆ. ಐ ಹೋಪ್ ನಾನು ಜಸ್ಟಿಸ್ ಮಾಡಿದ್ದೀನಿ ಕ್ಯಾರೆಕ್ಟರ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ, ಸ್ಪೆಷಲಿ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರಥಮ್ ಸರ್. ನನಗೆ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ನಾನು ಸೆಲೆಕ್ಟ್ ಆಗಿದ್ದು, ಐ ಗೆಸ್. ಇನ್ನೇನು ನಾಳೆ ಶೂಟಿಂಗ್ ಅಂದಾಗ ಇವತ್ತು ಕಾಲ್ ಮಾಡಿಬಿಟ್ಟು, ಇಲ್ಲ ನಾಳೆನೇ ಶೂಟಿಂಗು ಪ್ಲೀಸ್ ಅಂತ ಹೇಳಿ, ಓಕೆ ನಾನು ಇನ್ನೂ ಏನೂ ಪ್ರಿಪೇರ್ ಆಗಿರಲಿಲ್ಲ, ಬಟ್ ಸ್ಟಿಲ್ ನನಗೆ ಇಡೀ ತಂಡ ಸಪೋರ್ಟ್ ಮಾಡಿ ಪ್ರಿಪೇರ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂತು ಸರ್ ಆ್ಯಂಡ್ ನಮ್ರತಾ ಮ್ಯಾಮ್ ಫಾರ್ ಕಮ್ಮಿಂಗ್. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜೀವಿತಾ ವಸಿಷ್ಠ. ಓಕೆ, ಹ್ಯಾಪಿ ಬರ್ತ್ಡೇ ಪ್ರಥಮ್ ಸರ್. ಓ, ಅಲ್ಲ, ಇದು ಜೀವಿತ ಅಲ್ಲ, ಸಂತು. ಇಲ್ಲಿರೋದು ಜೀವಿತ. ಹುಟ್ಟುಹಬ್ಬದ ಶುಭಾಶಯಗಳನ್ನ. ದೇವ್ರು ಒಳ್ಳೇದು ಮಾಡಲಿ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಜೀವಿತಾ ಅವರೇ. ಲವಲವಿಕೆಯಿಂದ ಎಂಟರ್ಟೈನ್ಮೆಂಟ್ ಅಂದ್ರೆ ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಬಹಳ ಅದ್ಭುತವಾಗಿ ತುಂಬಾ ಲವಲವಿಕೆಯಿಂದ ಮಾಡಿದ್ದಾರೆ. ಅದನ್ನ ನೀವು ಸಾಂಗ್ ಅಲ್ಲಿ ಕೂಡ ಆಲ್ರೆಡಿ ತಾವು ನೋಡಿದ್ದೀರಾ. ಈಗ ನಮ್ಮ ಸ್ವಾಮಿ ಅವರು ಈ ಸಿನಿಮಾದ ನಿರ್ದೇಶಕರು. ನಾನು ಒಂದು ಸಿನಿಮಾನ ಬರೀ 2 ತಿಂಗಳ ಅಂತರದಲ್ಲಿ ಮುಗಿಸೋದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಹರೀಶ್ ರಾಜ್ ಇರ್ಬೋದು, ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡ ತಕ್ಷಣ ಡೇಟ್ ಕೊಟ್ಟರು. ಅದೇ ಇವತ್ತಿನ ಒಂದು ಯಶಸ್ಸಿನ ಮೆಟ್ಲು. ಟು ಬಿ ಫ್ರಾಂಕ್ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿಯ ಮೊದಲು ಬರಬೇಕಾಗಿತ್ತು. ನಾವು ಆಗಿದ್ದಂಥ ಪ್ರಿಪರೇಷನ್ಸ್ ಎಲ್ಲ ನೋಡಿ, ರಾಘಣ್ಣ, ಓಂ ಪ್ರಕಾಶ್ ಬಹಳ ದೊಡ್ಡ ಕಲಾವಿದರ ತಂಡ. ಸೊ ಅದ್ರ ಮಧ್ಯದಲ್ಲಿ ಇವ್ರು ಬಂದು 1 ತಿಂಗಳಲ್ಲಿ ಸಿನಿಮಾ ಮುಗಿಸಿ ನಮ್ಗೊಂದು ಚೈತನ್ಯ ಕೊಟ್ಟರು. ಮದುವೆ ಆದ ನೆಕ್ಸ್ಟ್ ಡೇ ಕೇಳಿದ್ರೆ ಎಲ್ಲರೂ, ಮದುವೆ ಆದ ನೆಕ್ಸ್ಟ್ ಡೇ ನಾನು ದೇವ್ರ ಜೊತೆಗೆ ಇದ್ದಿದ್ದು. ಫಸ್ಟ್ ನೈಟ್ ದೇವ್ರ ಜೊತೆಗೇನೆ ಬಂದು ಇಮಿಡಿಯೇಟ್ ಅಲ್ಲಿ ತಾಳಿ ಕಟ್ಟಿ ಇಲ್ಲಿಗೆ ಬಂದಿದ್ದೀನಿ ನಾನು ಇದು ಮಾಡಕ್ಕೆ, ಅದೇ ಆಕ್ಟ್ ಮಾಡಕ್ಕೆ ದೇವ್ರ ಜೊತೆಗೆ. ಸೊ ಆದ್ರಿಂದ ನಿಮ್ಮೆಲ್ಲರ ಏನಪ್ಪ ಏನು ಯಾಕಪ್ಪ ಅಲ್ಲ ಏನು ಮದುವೆ ಇದಕ್ಕೆ ಬಂದಿದ್ದೀನಿ ಅಂದ್ರೆ ಆಕ್ಟಿಂಗ್ ಮಾಡಕ್ ಬಂದಿದ್ದೀನಿ.
ಡೈರೆಕ್ಷನ್ಗೆ. ಸೊ ಒಳ್ಳೆ ಸಿನಿಮಾದ ಇದಾಯ್ತು. ಈಗ ನಮ್ರತ ಅವ್ರು ಟೀಸರ್ ನೋಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ಸ್ವಾಮಿ ಅಣ್ಣ ನಿರ್ದೇಶಕರು ಈ ಸಿನಿಮಾಗೆ ನಮ್ಮನ್ನ ಒಂದೊಳ್ಳೆ ಅವಕಾಶ ನಾನು ಕೊಡೋದ್ರ ಜೊತೆಗೆ ಅದ್ಭುತವಾದ ತುಂಬ ಸ್ಪೀಡಾಗಿ ಸಿನಿಮಾ ಮಾಡಿ, ಒಂದು ಸಿನಿಮಾ ಇಷ್ಟು ಸ್ಪೀಡಾಗಿ ಮಾಡ್ಬೋದು, ಇಷ್ಟು ಗ್ರಾಫಿಕ್ಸ್ನ ಇಷ್ಟು ಅದ್ಭುತವಾಗಿ ಲವಲವಿಕೆಯಿಂದ ಎಂಟರ್ಟೈನಿಂಗ್ ಆ್ಯಂಗಲಲ್ಲಿ ಮತ್ತು ಅಷ್ಟು ಆ್ಯಕ್ಷನ್ ಒಳ್ಳೆ ನನ್ನ ಎಕ್ಸ್ಟ್ರೀಮ್ ಮಾಸಲ್ಲಿ ಮಾಡಿಸ್ಬಿಟ್ಟು ಬಹುಶಃ ಅದೆಷ್ಟು ಹೆಲ್ಪ್ ಆಯಿತು. ಈ ಸಿನಿಮಾ ಟೀಸರ್ ನೋಡಿ ಗೌರವ್ ವೆಂಕಟೇಶ್ ಸರ್ ನನಗೊಂದು ದೊಡ್ಡ ಸಿನಿಮಾ ಆಫರ್ ಮಾಡಿದ್ದಾರೆ. ಅದನ್ನು ಬಹಳ ಹೆಮ್ಮೆ. ಕೊಕೇನ್ ಅಂತ ಇವತ್ತಿಗೆ 5 ದಿನಕ್ಕೆ ಮುಹೂರ್ತ. ಅದು ನೋ ಕೊಕೇನ್ ಅಂತ, ಭಾರತದಲ್ಲಿ ಡ್ರಗ್ ಅನ್ನೋದೇ ಇರಬಾರ್ದು ಅಂತ ಎಂಟರ್ಟೈನ್ಮೆಂಟ್ ಆ್ಯಂಗಲ್ಲಿ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ. ಇವತ್ತಿಗೆ 4 ದಿನಕ್ಕೆ 4 ವರ್ಷಕ್ಕೊಂದ್ಸಲ ಬರೋ ಲೀಪ್ ಇಯರ್ ದಿನ ಮುಹೂರ್ತ ಆಗ್ತಾ ಇದೆ. ಅದ್ರ ಬಗ್ಗೆ ಅದು ಅವರೇ ಮಾತಾಡೋರು ಉತ್ತಮ ನಾಳಿದ ಮುಹೂರ್ತಕ್ಕೆ. ಆ್ಯಂಡ್ ಸ್ವಾಮಿ ನಿರ್ದೇಶಕರು ಈ ಸಿನಿಮಾದಲ್ಲಿ ಕ್ಯಾಮ್ರಾ ಪ್ಲಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಆಸ್ ಡೈರೆಕ್ಷನ್ ಎರಡನ್ನೂ ಅಚ್ಚುಕಟ್ಟಾಗಿ ಮಾಡಿದ್ರು. ಬಹಳಷ್ಟು ಸಿನಿಮಾಗೆ ತಂತ್ರಜ್ಞರಾಗಿ ದುಡಿದಂತಹ ಸ್ವಾಮಿ ಈ ಸಿನಿಮಾದ ನಿರ್ದೇಶಕರು, ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ. ಸಿನಿಮಾ 3 ಜನ, ಒಬ್ಬರು ನಾಯಕರು, 3 ಜನ ನಾಯಕಿಯರು. ನಮ್ಮ ಪುಷ್ಪ ಮೇಡಮ್ ಇದ್ದಾರೆ, ಅವ್ರದ್ದೊಂದು ಟ್ರ್ಯಾಕ್ ಚೆನ್ನಾಗಿದೆ. ಎಲ್ಲರನ್ನೂ ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ. ಆಕ್ಷನ್ನು, ರೊಮ್ಯಾನ್ಸು, ಹಾರರು ಎಲ್ಲವೂ ಇದೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್. ಸರ್ ಸಿನಿಮಾ ಬಗ್ಗೆ ಹೇಳಿ ಸರ್. ಏನು ಫಸ್ಟ್ ನೈಟ್ ಇದ್ದೇವ? ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ. ಸಿನಿಮಾ ರಿಲೀಸ್ ಆಗುತ್ತಲ್ಲ ನೆಕ್ಸ್ಟ್ ಮಂತೇ ಆಲ್ಮೋಸ್ಟ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ದೇವ ಅಣ್ಣ, ಹೀರೋಯಿನ್ನೇ ದೇವ. ಯಾವಾಗಲೂ ಹೆಣ್ಮಕ್ಳು ದೆವ್ವ ಆಗುತ್ತೆ ಸರ್. ಸಿನಿಮಾಗಳು ಆದಿಕಾದಿ ನೋಡ್ಕೊಬನ್ನಿ. ಅರುಂಧತಿ ನೋಡಿ, ಚಂದ್ರಮುಖಿ ನೋಡಿ, ನಾಗವಲ್ಲಿ ನೋಡಿ, ನಾನಿನ್ನ ಬಿಡಲಾರೆ ನೋಡಿ, ನಾನಿನ್ನ ಮರೆಯಲಾರೆ ನೋಡಿ, ನಾನಿನ್ನ ಮರೆಯಲಾರೆ ಇಲ್ಲ, ಅದು ಅಣ್ಣವ್ರ ಡ್ಯೂಯೆಟ್ ಸಿನಿಮಾ, ಅದು ಬೇಡ. ನಾನಿನ್ನ ಬಿಡಲಾರೆ ನೋಡಿ, ಎಲ್ಲದರಲ್ಲೂ ದೇವಗಳು ಹೆಣ್ಮಕ್ಳೇ ಆಗಿರ್ತಾರೆ. ಗಂಡಸರೇ ಹೆಣ್ಮಕ್ಳಿಂದ ಪರದಾಡ್ತಾ ಇರೋದು. ಇದು ನಾನು ಹೇಳ್ತಾ ಇಲ್ಲ, 50 ವರ್ಷದ ಚಿತ್ರ. ಪಾತಾಳ ಮೋಹಿನಿ ನೋಡಿ, ಪಾತಾಳ ಮೋಹಿನಿಲೂ ಹೆಣ್ಮಕ್ಳೇ ದೆವ್ವ, ಗಂಡ್ಮಕ್ಳಲ್ಲ. ಗಂಡ್ಮಕ್ಳು ಅವರಿಂದ ಅನುಭವಿಸಿರ್ತಾರೆ. ಅದು ಸಿನಿಮಾ. ಈಗಿಲ್ಲ ನೀವು ಸಿನಿಮಾ ಟೀಸರ್ ನೋಡಿ, ನೀವು ಡಿಸೈಡ್ ಮಾಡಿ. ದೆವ್ವ ಜೊತೆ ಕಷ್ಟ ನಾವು ಅನುಭವಿಸ್ತೀವಿ, ಅದನ್ನ ಎಂಟರ್ಟೈನ್ಮೆಂಟ್ ನೋಡೋ ಜನಗಳು ಅನುಭವಿಸ್ತಾರೆ. ಅಲ್ಲ, ನಿಮ್ಮ ಉದ್ದೇಶ ಏನು ಹೇಳ? ನಾನು ಆಗ್ಲಿಂದ ಕೇಳ್ತಾ ಇದೀನಿ. ಈಗ ಪಿಕ್ಚರಲ್ಲಿ ನಿಮ್ಮ ಪಿಕ್ಚರ್ಲಿ ಎಷ್ಟು ಸಾಂಗ್ ಅವೆ ಅಂತ ಕೇಳ್ದಂಗೆ ಎಷ್ಟು ದೆವ್ವ ಅವೆ? ದೆವ್ವಕ್ಕ ಫಸ್ಟ್ ರೇಟ್, ಯಾರಿಗೆ ಫಸ್ಟ್ ರೇಟು? ಎಲ್ಲ ನೀವು ಡೈರೆಕ್ಟರ್ ಹತ್ರನೇ ಕೇಳ್ಕೊಳ್ಳಿ. ಥ್ಯಾಂಕ್ ಯು ನಮ್ಮ ನಿರ್ದೇಶಕರಿಗೆ PVR ಸ್ವಾಮಿ ಅವರಿಗೆ. ಕಾರ್ಯಕ್ರಮಕ್ಕೆ ವಿತರಕರು ಹಾಗೆ ನಿರ್ಮಾಪಕರು ವೆಂಕಟ್ ಗೌಡ ಅವರು ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ತಮಗೆ. ದಯಮಾಡಿ ಒಂದು ವಿಚಾರ, ನನ್ನ ಗೆಳೆಯ ಸಿನಿಮಾ ಟೀಸರ್ ಮೇಕಿಂಗ್ ನೋಡ್ತಿದ್ದಂಗೆ ಕನ್ನಡದ ಬಾ ವೆಂಕಟ್ ಬಾ ಮೇಲ್ ಬಾ, ಸ್ನೇಹ ವಿಶ್ವಾಸ ಬೇರೆ ಒಂದು ಸಿನಿಮಾ ಮೇಕಿಂಗ್. ಯಾಕೆಂದ್ರೆ ನಾವು ಚೆನ್ನಾಗಿ ಮಾಡಿದೀವೋ ಇಲ್ವೋ ಅನ್ನೋದಕ್ಕೆ ಒಂದು ಮಾನದಂಡ ಒಬ್ಬ ವಿತರಕ, ಒಬ್ಬ ತಂತ್ರಜ್ಞ, ಒಬ್ಬ ಮಾಧ್ಯಮದವರು ಮತ್ತೆ ಜನ ಹೊಗಳಬೇಕು. ಸೊ ಟೀಸರು ಮೇಕಿಂಗ್ ಆಗ್ತಿದ್ದಂಗೆ ಪ್ರಥಮ ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. 100+ ಥಿಯೇಟರ್ ಆಗಬೇಕು, ಪ್ಲಸ್ ಐನಾಕ್ಸ್ ಎಲ್ಲವೂ ಅಷ್ಟು ಎಲ್ಲ ಮಾಲ್ಗಳು ವಿಶ್ವಾಸಕ್ಕೆ ತೊಗೊಂಡು ರೆಡಿ ಮಾಡಿ ನನಗೆ ಒಂದು ಎನರ್ಜಿ ಕೊಟ್ಟರು. ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗುತ್ತೆ, 50 ಸಿನಿಮಾ, 100, 150, 200 ಸೆಂಟರ್ಸ್. ಅದನ್ನು ನನಗೆ ಮಾಡಿಕೊಟ್ಟ ವೆಂಕಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕಾರ್ಯಕಾರಿ ನಿರ್ಮಾಪಕರಾದ ಅರವಿಂದ್ ಅವ್ರು ಮಾತಾಡ್ತಾರೆ. ಅದಕ್ಕೂ ಮುಂಚೆ ವೆಂಕಟ್ ಹಾಗೂ ನಮ್ಮ ನಮ್ರತ ಎಲ್ಲರೂ ಟೀಸರ್ ನೋಡದೇ ಇರೋ ಕಾರಣ ಅವ್ರಿಗೆ ಇನ್ನೊಂದು ಸಲ ಟೀಸರ್ ಟೆಲಿಕಾಸ್ಟ್ ಮಾಡಿ ಅವ್ರಿಗೊಂದು ಇದನ್ನ ನಮ್ಮ ಗೌರವಪೂರ್ವಕ ಸಮರ್ಪಣೆ ಮಾಡಿ ವೆಂಕಟೇಶ್ ಸರ್ಗೆ ಇದನ್ನ ಮಾಡಿ ಅವ್ರು ಟೀಸರ್ ನೋಡಿದ್ರೆ ಮಾತಾಡಕ್ಕೆ ಎನರ್ಜಿ ಸಿಗ್ತದೆ. ಮಾತಾಡ್ಬಿಟ್ಲು ಫಸ್ಟ್ ಸರ್. ಇಲ್ಲಿ ಪುಷ್ಪ ಮೇಡಮ್ ಇವರೆಲ್ಲವೂ ನನ್ನ ಜೊತೆಗೆ, ನನ್ನ ಸ್ಪೀಡ್ ಜೊತೆಗೆ ಇರ್ತಾರೆ. ಅವ್ರಿಗೆಲ್ಲರೂ ಸ್ಪೆಷಲ್ ಥ್ಯಾಂಕ್ಸ್. ಸರ್ ಇವಾಗ ನನಗೊಂದು ಕನ್ಫ್ಯೂಸ್ ಆಗ್ತಿದೆ. ಸ್ವಾಮಿಯವರು ಸಿನಿಮಾ ಮಾಡ್ತಾರೆ ಅಂದರೆ ಪುಷ್ಪ ಸ್ವಾಮಿಯವರು ಇರಲೇಬೇಕು. ಯಾಕೆಂದರೆ ಸ್ವಾಮಿಗಳು ಅವ್ರ ಸಿನಿಮಾದಲ್ಲಿ ಅಭಿನಯಿಸೋದನ್ನ ಒಂಥರ ಖುಷಿ, ನಮಗೆ ನೀರು ಕುಡ್ದಂಗೆ. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವ ಟೆನ್ಷನ್ ಇರಲ್ಲ, ಏನಿರಲ್ಲ. ಅವ್ರ ಕತೆ ಹೇಳ್ತಾರೆ, ನಾವು ಅಭಿನಯಿಸ್ಕೊಂಡು ಹೋಗ್ತಿದ್ವಿ. ಆಯ್ತಾ ಸ್ವಾಮಿಯವರೇ? ಹಾಂ ಆಯಿತು ಮೇಡಮ್, ನಿಮ್ದು ಆಯ್ತಾ? ಹಾಂ ಹೊರಡ್ಲ, ನಾನು ಹೊರಡಿ. ಯಾವ ಟೆನ್ಷನ್ ಇಲ್ಲದಂಥ ಸಿನಿಮಾ ಮಾಡೋದನ್ನೇ ಸ್ವಾಮಿಯವ್ರ ಸೆಟ್ಟಲ್ಲಿ ಮಾತ್ರ. ನಾವು ನಿಜವಾಗ್ಲೂ ಖುಷಿ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಇದರಲ್ಲಿ ನಂದೊಂದು ಅಜ್ಜಿ ಕ್ಯಾರೆಕ್ಟರ್ ಅಷ್ಟೇ. ಕ್ಯಾರೆಕ್ಟರ್ ನಾನು ಅಜ್ಜಿ ಅಷ್ಟೇ, ನಿಜವಾಗಲಲ್ಲ. ಥ್ಯಾಂಕ್ ಯು ಪ್ರಥಮ್, ಥ್ಯಾಂಕ್ ಯು. ಸೊ ಇಬ್ಬರು ಮೊಮ್ಮಕ್ಕಳ ಕತೆ ಇದು ತುಂಬ ಚೆನ್ನಾಗಿದೆ. ಪಿಕ್ಚರಲ್ಲಿ ಎಲ್ಲ ಇದೆ, ನೀವು ಎಕ್ಸ್ಪೆಕ್ಟ್ ಮಾಡೋಂಥ ಎಮೋಷನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಹರರ್ ಇದೆ, ಪ್ರತಿಯೊಂದು ಇದೆ. ಸಿನಿಮಾ ಅಷ್ಟೇ ಕ್ರಿಸ್ಪಾಗಿ ಮೂಡ್ ಬಂದಿದೆ, ಅದು ಮುಖ್ಯ. ಎಲ್ಲೂ ಲ್ಯಾಗ್ ಅನ್ಸಲ್ಲ.
ತುಂಬ ಖುಷಿಯಾಗುತ್ತೆ. ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ದಯವಿಟ್ಟು ಅವ್ರ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ನೀವು ನೋಡಿ ಎನ್ಕರೇಜ್ ಮಾಡೋದು ಮುಖ್ಯ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಪುಷ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ನಲ್ಮೆಯ ಸ್ನೇಹಿತರಿಗೆ ನಮಸ್ಕಾರ, ಮತ್ತು ಇಲ್ಲಿ ನಮ್ಮ ಜೊತೆ ಕೂತಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ. ನನಗೆ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ PVR ಸ್ವಾಮಿ, ಪ್ರಥಮ್ ಸರ್ ಮತ್ತು ನಿರ್ಮಾಪಕರು ಎಲ್ರಿಗೂ ನಾನು ಆಭಾರಿ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರೀಬೇಕು ಅಂತ ಕೇಳಿದಾಗ ಪ್ರಥಮ್ ಅವ್ರಿಗೆ ಅದರಲ್ಲೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಕಟ್ ಹಾಕೋಕ್ಕಾಗಲ್ಲ. ಆದಷ್ಟು ಕಟ್ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾತುಗಳು ಕಡಿಮೆ ಬರೆದಿದ್ದೆ. ಸೊ ಅವ್ರು ಅಲ್ಲೂ ಜಾಸ್ತಿ ಆಡ್ತಾರೆ ಅಂತ ಗೊತ್ತಿತ್ತು, ಬಟ್ PVR ಸ್ವಾಮಿ ಅವರು ಕಟ್ ಹಾಕಿದ್ದಾರೆ. ಆಮೇಲೆ PVR ಸ್ವಾಮಿ ಅವರು ಹೆಂಗೆ ಅಂದರೆ ಎಡಿಟಿಂಗ್ ಸೆನ್ಸ್ ಚೆನ್ನಾಗಿದೆ. ನನಗೆ ಎಡಿಟಿಂಗ್ ಮಾಡೋದು ಕೂಡ ತೊಂದರೆ ಆಗಿಲ್ಲ, ಏನು ಬೇಕು ಅಷ್ಟು ಮಾತ್ರ ತಂದಿರ್ತಾರೆ ಅವರು. ಹಾಗಾಗಿ ಫಾಸ್ಟಾಗಿ ಎಡಿಟ್ ಮಾಡೋಕ್ಕೆ ಅನುಕೂಲ ಆಯಿತು. ಮುಖ್ಯವಾಗಿ ನಾನು ಹೇಳಬೇಕಾದಂಥದ್ದು ಕತೆ ಅವ್ರಿಗೆ ಬಿಟ್ಟದ್ದು, ಅವರೆಲ್ಲ ಹೇಳಿರ್ತಾರೆ. ಸಿನಿಮಾ ಕಳೆದ ನಿನ್ನೆ 7 ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಿತ್ತು ಒಂದು ಮಾಹಿತಿ ಪ್ರಕಾರ. ಕಳೆದ ವಾರ 13 ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು. ಹೊಸ ಪ್ರಯತ್ನ ಹೊಸಬರು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ತಲುಪಿಸ್ತಾ ಇದ್ದೀರಿ. ಆದಷ್ಟು ಇನ್ನೂ ಹೆಚ್ಚೆಚ್ಚು ಥಿಯೇಟ್ರಿಗೆ ಬರೋಗೆ, ಜನಗಳು ಥಿಯೇಟ್ರಿಗೆ ಬರೋ ಹಾಗೆ ಏನಾದ್ರು ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದಷ್ಟು ನೋಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಬರೀ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಜನ ಬರ್ತಾ ಇದ್ದಾರೆ ಅಂತ ಆಗ್ತಾ ಇದೆ. ನೀವುಗಳೇ ಬರಿತಾ ಇದ್ದೀರಿ. ಅಂಥದ್ದು ಹೊಸಬರು ಹೊಸ ಪ್ರಯತ್ನಗಳಿಗೆ ಅವಕಾಶ ಕೊಟ್ಟಾಗ ಮಾತ್ರ. ಸರ್ ಅಲ್ಲ, ನಾನೊಬ್ಬ ಟೆಕ್ನಿಷಿಯನ್ ಆಗಿ ನಾಳೆ ನಾನು ಉಳಿಬೇಕು ಅಂತಂದ್ರೆ ಈ ಸಿನಿಮಾ ಬಗ್ಗೆ ನಿರ್ದೇಶಕರು ಮಾತಾಡಿದ್ದಾರೆ, ಪ್ರಥಮ್ ಅವರು ಮಾತಾಡಿದ್ದಾರೆ, ನಾಯಕಿ ಎಲ್ಲರೂ ಅದನ್ನೇ ಮಾತಾಡಿದ್ದಾರೆ. ನಾನು ಮಾತಾಡಿದ್ರೆ ಮೊನೋಟನಸ್ ಆಗ್ಬಿಡುತ್ತೆ ಅಂತ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ನಾಗೇಶ್ ಸರ್. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಥಮ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾರಿಗೂ ಹರ್ಟ್ ಆಗ್ದಂಗೆ ಎಲ್ಲ ನಗ್ನಗ್ತಾ ಸೆಟ್ನಲ್ಲಿ ಆದರೂ ಅಷ್ಟೇ, ಹೊರಗಡೆ ಫ್ರೆಂಡ್ಶಿಪ್ಪಲ್ಲಾದರೂ ಅಷ್ಟೇ ಖುಷಿಯಾಗಿ ಕೆಲಸ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ನಾನೊಂದು ಚಿಕ್ಕ ಏನಂತಾರೆ ಅವ್ರ ಜೊತೆ ಸಪೋರ್ಟಿಂಗ್ ಆಗಿ ಕೆಲಸ ಮಾಡಿದ್ದೀನಿ ಅಷ್ಟೇ. ತುಂಬ ಸಂತೋಷ ಆಗುತ್ತೆ. ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ದಯವಿಟ್ಟು ಎಂಕರೇಜ್ ಮಾಡಿ ಅಂತ ಈ ಮೂಲಕ ಎಲ್ಲಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಅರವಿಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ವಿಕ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಾಮಿ ಸರ್ ನನಗೆ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಪ್ರಥಮ್ ಸರ್ಗೂ ಕೂಡ. ಸೊ ಆಮೇಲೆ ಈ ಸಿನಿಮಾದಲ್ಲಿ 3 ಹಾಡುಗಳಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮಲ್ಲಿ. ಸಾರಿ, ಈ ಕ್ಷಮಕ್ಕೆ ಮತ್ತೆ 4 ಸಿನಿಮಾದಲ್ಲಿಗಿಂತ ಹೆಚ್ಚು ದೊಡ್ಡ ಮಟ್ಟದ ಆಡಿಯೋ ಈ ಸಿನಿಮಾಗೆ ಹೋಗೋದಕ್ಕೆ ಕಾರಣ ಅದ್ವಿಕ್. ನಾನು ಬಹಳ ನೆನೆಸ್ಕೊಳ್ತೀನಿ. ನನ್ನ ಸಿನಿಮಾ ದೊಡ್ಡ ಪ್ರೈಸ್ಗೆ ಹೋಗಿ ತುಂಬ ದೊಡ್ಡ ಪ್ರೈಸ್ ಈ ಸಿನಿಮಾಗೆ ಬರೋದು ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಲ್ಲಿ ಕಾರಣ ಅದ್ವಿಕ್. ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾನು ತೊಗೊಂಡೋಗಿ 8 ಅವ್ರಿಗೆ ಪ್ರೆಸೆಂಟ್ ಮಾಡಿ ನಾನು ಹೇಳಿದೆ, ನಾನು ಬುದ್ಧಿವಂತ ಕೆಲಸ ಕೊಡಿ ಅಂತ ಕೇಳಲ್ಲ, ಮಾಸ್ ಕಾರ್ಡ್ಸ್ ಇಟ್ಬಿಟ್ಟು ಕೇಳ್ತೀನಿ. ಆ ಮಾಸ್ ಕಾರ್ಡ್ಸ್ಗೆ ಯೋಗ್ಯತೆ ಇದ್ದರೆ ಕೊಡಿ ಅಂತ ಹೇಳಿದೆ. ಸಾಂಗ್ಸ್ ತೊಗೊಂಡು ಪ್ರೆಸೆಂಟ್ ಮಾಡಿದೆ. ಪ್ರಥಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಿಂಗಿದೆ ನನ್ನ ಮನಸ್ಸಲ್ಲಿ, ಅದಕ್ಕಿಂತ ನಾನು ಹೆಚ್ಚು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದೆ. ಪ್ರಥಮ್ ನೀವೇನು ಹೇಳಿದ್ರೆ ಅದಕ್ಕಿಂತನೂ 2.5 ಎಕ್ಸ್ಟ್ರಾ ತಗೊಳ್ಳಿ, ನನಗೆ ಸಮಾಧಾನ ಆಯಿತು ಅಂತ ಒಂದು ಚರ್ಚೆ. 2 ಚರ್ಚೆಲಿ ಒಂದು ಆಡಿಯೋ ದೊಡ್ಡ ಮಟ್ಟಕ್ಕಾಗಿ ನನಗೆ ದೊಡ್ಡ ಮಟ್ಟಕ್ಕೆ ಪ್ರೈಸು ಪ್ರೊಡ್ಯೂಸರ್ ಬರೋದಕ್ಕೆ, ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಕಾರಣ ಅದ್ವಿಕ್ ಆ್ಯಂಡ್ ಎಂಟೈರ್ ಟೀಮ್. ಇವರೆಲ್ಲರಿಗೂ ನಾನು ಆಭಾರಿ, ಅಭಿನಂದನೆಗಳು. ಯೋಗರಾಜ್ ಭಟ್ ಸರ್ ಬರಬೇಕಾಯ್ತು, ಯಾಕೆಂದರೆ ಈ ಸಿನಿಮಾಗೆ ಸಾಂಗ್ ಬರೆದಿರೋದು ಯೋಗರಾಜ್ ಭಟ್ರು. ಅವರು ನಾಳಿದ್ದು ಅವ್ರ ಸಿನಿಮಾ ರಿಲೀಸ್ ಇದೆ. ನೀನು ಇದನ್ನ ನನ್ನ ಬಿಗ್ ಬಾಸ್ ಜರ್ನಿಯ ಮೊದಲನೇ ಹೆಜ್ಜೆ ಇಡೋದಕ್ಕೆ ಮುಖ್ಯ ಕಾರಣ ಅವರಿಬ್ಬರು, ಅವರು ಮತ್ತು ಅಕುಲ್ ಬಾಲಾಜಿ ಅವರು. ನನ್ನ ಕಲರ್ಸ್ಗೆ ಮಾತಾಡಿ ಕಳಿಸೋದಕ್ಕೆ ತುಂಬ ದೊಡ್ಡ ಡಿಸಿಷನ್ ತೊಗೊಂಡಿದ್ದವರು. ಇವತ್ತು ಅವ್ರು ಆ ಕಾರ್ಯಕ್ರಮದಲ್ಲಿದ್ದಾರೆ. ಹರೀಶ್ ಅಣ್ಣ ಟ್ರಾಫಿಕಲ್ಲಿದ್ದಾರೆ, ಹರೀಶ್ ರಾಜ್ ಅವರು ಈ ಸಿನಿಮಾದ ಬಂದು. ಆ್ಯಂಡ್ ನಮ್ರತ ಈಗ ಅವರು ಟೀಸರ್ ನೋಡಿದ್ಮೇಲೆ ಲಾಸ್ಟ್ ಅವ್ರಿಗೊಂದು ವಿಶೇಷ ಸನ್ಮಾನ ಇದೆ. ಟೀಸರ್ ನೋಡ್ಬಿಟ್ಟು ಅವ್ರು ಮಾತಾಡ್ತಾರೆ. ಸೊ ಈಗ ಅವರು ಎಲ್ಲ ನಮ್ಮ ತಂಡ ಮಾತಾಡಾಗಿದೆ. ವೆಂಕಟ್ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ಮೇಲೆ ನಾವು ಇನ್ನೊಂದು ಸಲ ಟೀಸರ್ ಟೆಲಿಕಾಸ್ಟ್ ಮುಗೀತು. ನಂದೇನಿಲ್ಲ, ನಾನು ಏನ್ ನಂಗೆ 1-2 ಮಾತು ಅಷ್ಟೇ. ನಂಗೆ ಆಯ್ತು, ಥ್ಯಾಂಕ್ ಯು, ಧನ್ಯವಾದ. ಇದು ಕ್ಲಾಸ್ ಕೊಡ್ತಾರೆ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಯಾಕೆ ನಾನು ಮಾಧ್ಯಮದವ್ರನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ, ಅದಕ್ಕೆ ಧನ್ಯವಾದ. ನನ್ನ ಬಗ್ಗೆ ನೀವೇನು ಪ್ರಶ್ನೆ ಕೇಳೋ ಹಾಗೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ಬೈದ್ರೆ ಬೈಸ್ಕತೀನಿ, ಓಡಿಸ್ಕತೀನಿ. ಅವ್ರು ಹೇಳ್ಕೊಟ್ಟಿದ್ದನ್ನ ಯಾಕೆ ಮಾಡಿದ್ದೀನಿ, ಅದರಿಂದ ನೀವು ಪ್ರಶ್ನೆ ಕೇಳೋಂಥದ್ದು ಬರಲ್ಲ. ಆದ್ರಿಂದ ಅವ್ರಿಗೊಂದು ಟೀಸರ್ ತೋರಿಸ್ಬಿಡ್ತೀವಿ. ವೆಂಕಟ್ ಮಾತಾಡಿದ ತಕ್ಷಣ ನಮ್ರತ ಟೀಸರ್ ನೋಡ್ತಾರೆ, ಅವ್ರಿಗೊಂದು ವಿಶೇಷ ಸನ್ಮಾನದ ಹತ್ರ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಟೀಸರ್ ನೋಡಿದ್ಮೇಲೆ ಅವ್ರು ಮಾತಾಡ್ಸಮ್ಮ ಅಂತ. ಸೊ ಇಲ್ಲೇ ತೋರಿಸ್ಬಿಡ್ತೀವಿ, ಮುಗಿಸ್ಬಿಡ್ತೀವಿ. ಇಲ್ಲ, ಇಳಿದ ತಕ್ಷಣ ಲಾಸ್ಟ್ ಮುಗಿದೋಯ್ತು ಅಲ್ಲ, ಆಯ್ತು, ಮುಗೀತು, ಇನ್ನೇನಿಲ್ಲ, ನಾವು ಮಾತಾಡಿದ್ದೆಲ್ಲ ಆಯ್ತು. ವೆಂಕಟ್ ಲಾಸ್ಟ್ ಮಾತಾಡ್ತಾರೆ. ಓಕೆ. ಸೊ ಯೂಶಲಿ ನಾನು ತುಂಬಾ ಈವೆಂಟ್ಸ್ಗಳಿಗೆ ಹೋಗಲ್ಲ, ಬಟ್ ಈ ಇವೆಂಟ್ಗೆ ಬಂದಿರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಪ್ರಥಮ್ ಅವರು.
ಕಾಣಿಸ್ತಾ ಇಲ್ವಾ? ನಿಂತ್ಕೋಬೇಕಾ? ಸೊ ಯೂಶಲಿ ನಾನು ಈ ಥರ ಚಿತ್ರರಂಗದ ಈವೆಂಟ್ಸ್ಗಳಿಗೆ ಹೋಗೋದು ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ಇವತ್ತು ಇಲ್ಲಿಗೆ ಬಂದಿರೋದು ಯಾಕೆಂದರೆ ಪ್ರಥಮ್ ಅವ್ರಿಗೋಸ್ಕರ. ಬಿಕಾಸ್ ನಾನು ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅತಿ ಕಡಿಮೆ ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ. ಅದರಲ್ಲಿ ಪ್ರಥಮ್ ಅವ್ರು ಕೂಡ ಒಬ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಫಸ್ಟ್ ನೈಟ್ ದೆವ್ವ ಅಂತ ನನಗೆ ಹೆಸರು ಕೇಳಿದಾಗಲೇ ಓ ಮೈ ಗಾಡ್. ಸೊ ಪ್ರಥಮ್ ಅವ್ರು ಯಾವಾಗಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ, ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಟೀಸರ್ ಕೂಡ ನೋಡೋಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ನೋಡಿದ್ದೀರಾ, ಬಟ್ ಲಾಸ್ಟಲ್ಲಿ ನಾನು ನೋಡೇ ಇಲ್ಲಿಂದ ಹೋಗೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಆಲ್ ದಿ ಬೆಸ್ಟ್. 100 ದಿನ ಓಡಲಿ. ನಾನು ಕೂಡ ಸಿನಿಮಾನ ನೋಡ್ತೀನಿ. ಹಾಗೆ ಎಲ್ರಿಗೂ ಕೇಳ್ಕೊಡೋದು ಒಂದೇ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಎಸ್ಪೆಷಲಿ ಪ್ರಥಮ್ ಅವರು, ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಸೊ ಅವ್ರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು ನಮ್ರತಾ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ವೆಂಕಟ್ ಅವರಿದ್ದಾರೆ. ಅಂತಿರುತ್ತೆ, ನಾನು ನಟನಾಗಿ ಮಾಡ್ಬೋದು. ಅಪ್ಪನ ಕ್ಯಾರೆಕ್ಟರ್ ಅಂದ್ರೆ ನಾನು ನಮ್ಮ ಅಪ್ಪನ ಪಾತ್ರದವ್ರನ್ನ ಹುಡುಕ್ಬೇಕು. ನಾನು ಒಬ್ಬನ ಹೆಂಡತಿ ಇರ್ತಾರೆ, ಗರ್ಲ್ ಫ್ರೆಂಡ್. ಯಾಕೇನೋ ಟ್ವಿಸ್ಟ್ ಇರುತ್ತೆ. ನಮ್ಮ ಜೀವನದಲ್ಲಿ ಒಂದು ದೆವ್ವ ಬರುತ್ತೆ. ದೆವ್ವ ಯಾಕೆ ಬಂತು ಅನ್ನೋದನ್ನ ಹಿಲೇರಿಯಸ್ ವೇಲ್ ಒಂದೇ ವರ್ಡಲ್ಲಿ ಹೇಳ್ತೀನಿ ಸರ್. ಮದುವೆಯಾದ ಹುಡುಗನಿಗೆ ಸಿನಿಮಾ ಶುರುವಾದಾಗ ಮದುವೆ ಆಗುತ್ತೆ. ಮದುವೆ ಆಗ 2ನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ದೆವ್ವ ಅಂತ. ಆದ್ಮೇಲೆ ಆತ ಅನುಭವಿಸುವ ಯಾತನೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಅ ಹಿಲೇರಿಯಸ್ ವೇ. ಈಗ ಕಾರಣ ಇಷ್ಟೇ, ನಮ್ಮ ಧ್ರುವ ಸರ್ಜಾ ಅವ್ರು ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾಗ ಹೇಳಿದೆ, ಹಿಂಗಿದೆ ಆಕ್ಷನ್ ಎಲ್ಲ ಇದೆ. ಎಲ್ಲ ಬಂದವ್ರಲ್ಲ ಹೀಗೆ ಮಾಡ್ತಾರೆ, ಬರೀ ಮಾಸ್ ಅದೇ ಮಾಡಬೇಕು ಅಂದಾಗ ಅನಂತ್ನಾಗ್ ಸ್ಟೈಲ್ ಆಫ್ ಸಿನಿಮಾ, ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು, ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು? ಎಲ್ಲ ಮಾಸ್ ಅಲ್ಲ. ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ. ಆ ಆಡಿಯನ್ಸ್ಗೆ ನಿರಾಸೆ ಆಗೋದು ಬೇಡ. ಫಸ್ಟ್ ನೈಟ್ ವಿತ್ ದೆವ್ವ ಹಿಲೇರಿಯಸ್ ಕಾಮಿಡಿ ಸಿನಿಮಾ. ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನಷ್ಟೇ. ತುಂಬಾ ಪ್ರಮುಖವಾಗಿ ನನಗೆ ಸರಿಸಮಾನಾಂತರವಾಗಿ ನಾನು ಇನ್ನೊಂದು ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ದಟ್ಸ್ ನನ್ ಅದರ್ ದೆನ್ ಹರೀಶ್ ರಾಜ್ ಅವರು ಈಗ ಬಂದಿದ್ದಾರೆ. ಅಣ್ಣ ನೆಕ್ಸ್ಟ್ ಸಿದ್ದರಾಮಣ್ಣ ಮೊದಲೇ ಹೇಳ್ಬಿಡೋಣ ಪ್ರೋಗ್ರಾಮ್ಗೆ. ಸಿದ್ದರಾಮಣ್ಣ ಮೋದಿ ಅವ್ರಿಗೆ ಹೆಂಗ್ 0 ಟ್ರಾಫಿಕ್ ಇರ್ತದೆ ನಿಮಗೆ ಮಾಡಿಸ್ಕೊಟ್ಬಿಟ್ಟೆ ಒಳಗೆ ಕರೆಸ್ಕೊತೀನಿ. ನಾನು ತಪ್ಪಾಗೋಯ್ತು, ಲೇಟ್ ಆಗೋಯ್ತು. 0 ಟ್ರಾಫಿಕ್ ಮಾಡಿಸ್ಬಿಟ್ಟೆ ಒಳಗೆ ಬಿಡಿಸ್ತೀನಿ ಅಣ್ಣ. ಬನ್ನಿ. ಕಾರ್ಯಕ್ರಮಕ್ಕೆ ನಟ ನಿರ್ದೇಶಕರಾಗಿರುವಂತಹ ಹರೀಶ್ ರಾಜ್ ಅವರು ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ತಮ್ಗೆ. ದಯಮಾಡಿ ಆಸೀನರಾಗಬೇಕಾಗಿ ಕೇಳ್ಕೊತಿದ್ದೆ. ಇಲ್ಲಿ ಅದೊಂದೇ ಪ್ರಶ್ನೆ ತಮ್ಗೆ ನಾನು ಹೇಳುವಂಥದ್ದು ಇಲ್ಲ. ಶ್ರೀನಿವಾಸ್ ಮೂರ್ತಿ ಸರ್ ಅಂತ ಅಪ್ರತಿಮ ಸಾಧಕರಿದ್ದಾರೆ. ಅಣ್ಣವ್ರು ಮೆಚ್ಕೊಂಡು ಕಲಾವಿದರವರು. ನಾವು ಕವಿತಾ ಕಾಳಿದಾಸ ನೋಡಿದ್ರೆ ಅಣ್ಣವ್ರು ಸರಿಸಮಾನವಾದ ಪಾತ್ರ ಅದು. ಯಾರ್ದು? ಭೋಜರಾಜ್ ಅವ್ರದ್ದು. ಅಂತ ಕಲಾವಿದರೆಲ್ಲ ಈ ಸಿನಿಮಾದಲ್ಲಿ. ನಾನು ಹಿರಿಯ ಕಲಾವಿದರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ಅವರೇ ಬೇಕು ಅಂತಿತ್ತು, ಕೇಳ್ಕೊಂಡ ತಕ್ಷಣ ಮಾಡಿದ್ರು. ರಮೇಶ್ ಭಟ್ ಸರ್ ಇದ್ದಾರೆ, ಇನ್ನೂ ಒಳ್ಳೊಳ್ಳೆ ಕಲಾವಿದರಲ್ಲಿದ್ದಾರೆ. ಮಿಮಿಕ್ರಿ ಗೋಪಿ ಅವರು ಇದ್ದಾರೆ. ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದಾರೆ ಸರ್. ಸೊ ನನ್ನ ವೈಫ್ ಪಾತ್ರದಲ್ಲಿ ನಿಖಿತಾ ಮದುವೆ ಫಸ್ಟ್ ಸೆಕೆಂಡೇ ಮದುವೆ ಆಗುತ್ತೆ, ಟೈಟ್ಲ್ ಕಾರ್ಡ್ ಆಗ್ತಿದ್ದಂಗೆ. ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ಗಳು ನಿಮಗೆ ರಂಜಿಸೋಕೆ ಯಾವ್ಯಾವ ಟ್ವಿಸ್ಟ್ ಬೇಕು ಸಿನಿಮಾ ಹೇಳ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಏನಾದ್ರು ಸರ್? ಹಾ, ಎಸ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು ಮಾಧ್ಯಮದವರು. ನೀವು ಟೀಸರ್ ಗಮನಿಸಿದಾಗ ಒಂದು ಪ್ರಾಮಾಣಿಕವಾಗಿ ನಾನು ಹಾಕಿದ್ದೀನಿ, ನೋ ಫೇಕ್ ವ್ಯೂಸ್, ನೋ ಫೇಕ್ ಲೈಕ್ಸ್, ನೋ ಫೇಕ್ ಪ್ರಮೋಷನ್. ನೀವು 10,000 ಜನ ನೋಡಿದ್ರೆ 10,000 ನನ್ನ ಯೋಗ್ಯತೆ. ಯಾವುದೇ ಥರ ಫೇಕ್ ಪ್ರಚಾರದ ಮೂಲಕ 1 ಅವರ್ಗೆ 1 ಮಿಲಿಯನ್ ಅಂತೆಲ್ಲ ಹಾಕುವಂಥ ಸಣ್ಣ ಕೆಲಸ ನಾನು ಮಾಡಲ್ಲ. ಅಣ್ಣವರು, ವಿಷ್ಣುವರ್ಧನ್, ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂಥ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ. ಯೋಗ್ಯತೆ ಸರ್ ಬರೋರು. ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವ್ರು ಬಂದರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಶುಕ್ರವಾರ, ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪ, ಈ ಪತ್ರಕರ್ತ ಹುಡುಕ್ಬಿಡ್ತಾನೆ, ಅವ್ರಿಗೇನು ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತೀರಿ. ಹೀಗೆ ಹಂಗಿಲ್ಲ ಸರ್, 1 ಅವರ್ಗೆ 1 ಮಿಲಿಯನ್ ಅಂತ ಹಾಕೊಂಡ್ಬಿಡೋದು. ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದು. ಸೊ ಕಟ್ಟಿದಂಥ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ. ಈಗ ನನ್ನ ಟೀಸರು ನೀವು ನೋಡಿದ್ರಿ, ನೀವು ಬೈದ್ರಿ, ನೀವು ಹಾರೈಸಿದ್ರಿ, ನೀವು ಮೆಚ್ಕೊಂಡ್ರಿ, ಪ್ರಶ್ನೆ ಕೇಳಿದ್ರಿ, ನನಗೆ ಅದು ಖುಷಿ ಇದೆ ಸರ್. ನಾನು 1 ಅವರ್ಗೆ 1 ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ, ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ 10 ನಿಮಿಷ ಸಾಕು ಸರ್. ಇಂಥದ್ದು ಮಾಡಲ್ಲ. ಒಂದಷ್ಟು ಹಾಳಾದವ್ರು ಬಂದು ಚಿತ್ರರಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ. ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್. 5:05 ಯಾವುದೋ ಒಂದು ಟೀಸರ್ ರಿಲೀಸ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ 5 ಮಿಲಿಯನ್ ಅಂತ ಹಾಕ್ತಾರೆ. ಅಂದರೆ ಏನು ಮಾಡ್ತೀವಿ ಸರ್ 5 ಗಂಟೆಗೆ? ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ. ಆ ಪ್ರಶ್ನೆಲ್ಲೇ ಉತ್ತರ ಇದೆ. ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ. ನನಗೆ ಸರ್ 5 ಮಿಲಿಯನ್ ವ್ಯೂಸ್ ಇನ್ 1 ಡೇ ಅಂತ ಹಾಕಿದ್ರೆ 50 ಲಕ್ಷ ಜನ ಸರ್, 50 ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ 5 ಸಲ ರೈಡ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿರ್ತಾರೆ ಸರ್. ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್?
ಕಲೆಕ್ಷನ್ ವೈಸ್ ಹಾಕ್ತಾರೆ. ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್. ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್. ನೀವು 10 ಜನ ನೋಡಿ ಸರ್, ಬಂದು ನೀವು 10 ಜನ ನೋಡ್ಬೇಕು ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ. ಆ್ಯಂಡ್ ಸತ್ಯ ಹೇಳಿದಾಗ ನನಗೆ ಮಾಧ್ಯಮ ನನಗೆ ಬೆಂಗಾವಲಾಗಿ ನಿಂತ್ಕೋಬೇಕು, ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರ ಸಹಿತ, ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತಗೊಂಡ್ಬಿಟ್ಟಿದೆ. ಭಾನುವಾರ ನನ್ನ ನ್ಯೂನ್ಯತೆ ಏನು ಹುಡುಕ್ತಾನಪ್ಪ ಪತ್ರಕರ್ತ, ನಾನು ಎಷ್ಟು ತಯಾರಾಗಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣವರು ಶಂಕರ್ನ ವಿಮರ್ಶನ್ ಹಾಕ್ತಾ ಹೋಗ್ತಾರೋ. ಈಗ ನನಗೆ ಹೆಂಗ್ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ. ನಾನು ಫೇಕ್ ಅಂತ ಅಲ್ವ ಸರ್? ಇರ್ಲಿಲ್ಲ ಸರ್, ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಮಾಣಿಕವಾಗಿ ಈಗ ಇಷ್ಟ್ಯಾಕೆ ಸರ್, ಫ್ರಮ್ ನಾಟ್ ರಾಂಗ್ 2017 or 18 ಲೆಸ್ ದೆನ್ 24 hours 1 lakh plus ವ್ಯೂಸ್ ಅಂತ ಬರ್ತಿತ್ತು. 24 ಗಂಟೆಲಿ 1 ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್. ಈಗ ಹಾಕಿದ ಹಾಫ್ ಎನ್ ಅವರ್ಗೆ 5 million ಅಂದ್ರೆ 50 ಲಕ್ಷ ಜನ ಸರ್ ಇರ್ಬೋದು ಸರ್. ಸಂತೋಷ, ನಿಮ್ಮ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನು ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ. ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್. ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ. ಅವಿನಾಶ್ ಸರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯಿತು. ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ. ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ. ನಂದು ಆರ್ಗ್ಯಾನಿಕ್ ನಟಭಯಂಕರ ಟ್ರೈಲರ್ 1.8 lakh 8 million ಆರ್ಗ್ಯಾನಿಕ್ ಆಗಿ ಬಂದಿದೆ. ನೀವು ಆಶೀರ್ವಾದ ಮಾಡಿ. ಸತತ 23 days ಟ್ರೆಂಡಿಂಗ್ ಇತ್ತು. ನೀವು ಆಶೀರ್ವಾದ ಮಾಡಿಕೊಟ್ರಿ. ಮಾಧ್ಯಮದವ್ರ ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು. ಯಾವ ಥರ ಇತ್ತು ಅಂದರೆ, ಕಲರ್ಸಲ್ಲಿ ಈ ವರ್ಷ ಆದ 4 ಸಿನಿಮಾ ಸ್ಯಾಟಲೈಟ್ ಆಗಿದ್ದು. ಕಬ್ಜಾ, ವೇದ, ಟಗರುಪಲ್ಯ, ನಟಭಯಂಕರ, ಇದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದೀವಿ. ನಾವೆಲ್ಲೋ ಕಡೆ ಹೋದ ಅಂದ್ರೆ ನೀವು ಕ್ಯಾಮ್ರಾ ಹಿಡಿತೀರಾ, ಅದರಿಂದ ನನಗೆಲ್ಲೋ ಒಂದು 4 ಜನ ಗುರುತಿಸ್ತಾರೆ, ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ. ನಾನು ನಿಮಗೆ ಋಣಿಯಾಗಿರ್ಬೇಕು. ನಾವೇನೇ ತರಲೆ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಪಾರ್ಟ್ ಫ್ರಮ್ ಆಲ್ ದಿಸ್ ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರಾ. ನಂದೊಂದು ಸ್ಯಾಟಲೈಟ್ ಆಯಿತು, ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ. ಈಗ ನೋಡಿ, ಗೌರವ್ ವೆಂಕಟೇಶ್ ಸರ್ ಬಂದು ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೊಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗೆ ಚಿರುಣಿಯಾಗಿರ್ತೀನಿ. ಏನೇ ತರಲೆ ಮಾಡ್ಬೋದು, ಅದು ಮನಸ್ಸಿನ ಪ್ರೀತಿಯಿಂದ ಅಷ್ಟೇ. ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸಿರ್ತೀರ ಅನ್ನೋ ಸಲಿಗೆಯಲ್ಲಿ ಮಾತಾಡಿರ್ತೀನತ್ತು. ಇದರಲ್ಲಿ ಯಾವುದೇ ಥರ ವ್ಯಂಗ್ಯ, ಕುಚೋದ್ಯ, ಕುಚೇಷ್ಟೆ ಅಲ್ಲ ಸರ್. ನಿಮ್ಮಿಂದ ನೀವು ಬರೆದ್ರೆ ಒಬ್ಬ ನಟ, ನೀವು ಒಬ್ಬ ನಟನಿಗೊಂದು ಹಾಕಿದ್ರೆ 2 wheeler ಬಂದವನು, ಓಲಾದಲ್ಲಿ ಬಂದವನು ನೆಕ್ಸ್ಟ್ ಬೆನ್ಸಲ್ಲಿ ಬರ್ತಾನೆ. ಅವಕಾಶ ಮಾಡಿಕೊಟ್ರು ನಿಮಗೆ ನಾವು ಋಣಿಯಾಗಿರ್ಬೇಕು. ಯಾರೇ ಆದ್ರೂ ಅಷ್ಟೇ, ಮಾಧ್ಯಮಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್. ಒಬ್ಬ ನಿರ್ಮಾಪಕ, ಇವತ್ತು ಗೌರವ್ ವೆಂಕಟೇಶ್ ಸರ್ ಬಂದು ಅವ್ರದ್ದು ಫೈಟ್ ನಡೀತಿತ್ತು, ಬಂದು ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟಭಯಂಕರ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸು ಮಾಡಿದ್ರೆ ದೊಡ್ಡ 1600 ಸಿನಿಮಾ ಫೈಟ್ಸ್ ಮಾಡಿದ್ದಾರೆ. ಈ ವ್ಯಕ್ತಿ 1600 ಸ್ಟಂಟ್ಸ್ ಮಾಡಿದಂಥವ್ರು. ಒಂದು ಸ್ಟಾರ್ ಯಾವ್ದವ್ರ ಮನೆಗೆ 5-6 ಸಲ ಅಲ್ದ್ಬಿಟ್ರೆ ಡೇಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಪ್ರಥಮ್ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು. ನನಗೊಂದು ಲೈಫ್ ಆಯ್ತು. ಈಗ ನಾನು ಅವ್ರು ಋಣಿಯಾಗಿರ್ಬೇಕು. ನಿರ್ಮಾಪಕರಿಗೆ, ಪತ್ರಕರ್ತರು, ನಾನು ಬೋತ್ ಕಡೆ ಕ್ಯಾಮ್ರಾ ಹಿಡಿತೀರಾ, ನಿಮಗೆ ನಾನು ಋಣಿಯಾಗಿರ್ಬೇಕು. ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್. ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದ್ದೀನಿ. ರೊಮ್ಯಾನ್ಸ್, ಹಾರರ್, ಕಾಮಿಡಿ, ಆಕ್ಷನ್ ಎಲ್ಲವೂ ಇದೆ. ಎಲ್ಲದರ ಸಮ್ಮಿಲನ ಆ ಸಿನಿಮಾ. ಗಟ್ಟಿ ಕತೆ ಇಟ್ಕೊಂಡು ಹರೀಶ್ ರಾಜ್ ಅಂತ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ. ಸಿನಿಮಾ ಹೇಗೆ ಬಂದಿರಲಿ, ಏನೇ ಇರಲಿ, ನಿಮ್ಮ ಆಶೀರ್ವಾದ ತೊಗೊಂಡು ಮುನ್ನುಗ್ಗಿ ಸರ್. ಕರ್ನಾಟಕದಲ್ಲಿ 1 year ತೊಗೊಂಡೆ ನಾನು ಕಂಪ್ಲೀಟ್ ಮಾಡೋಕ್ಕೆ. 1.5 month ಒಂದು ಸಿನಿಮಾ ಮುಗಿಸಿದ್ವಿ ಅಂದರೆ ಯಾವ ಮಟ್ಟಕ್ಕೆ ನಾವು ವರ್ಕ್, ಡೈಲಿ 1.5-2 ಕಾಲ್ ಶೀಟಲ್ಲಿ ನಾವು ವರ್ಕ್ ಮಾಡಿರೋದು. 1 ಸೆಕೆಂಡು ಮಿಸ್ ಮಾಡಿಲ್ಲ. ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದ್ದೀನಿ. ಯಾರು ಮಾಡ್ತಾ ಇದ್ದಾರೆ ಮಾಡಿ ಹಾಳು ಮಾಡಿಬಿಡಿ. ಇವರು 5 million ಅಂತ ಹಾಕ್ರೆ, ಇನ್ನು ನೆಕ್ಸ್ಟ್ ಬರೋ ಸಿನಿಮಾದವ್ರು 8 million ಇನ್ 1 day ಅಂತ ಹಾಕ್ತಾರೆ. ನಿಮ್ಗೊಂದು ಪ್ರಶ್ನೆ ಸರ್, ರಾಯಚೂರಲ್ಲಿ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ, ಬೆಳಗಾಮಲ್ಲಿ ಯಾರೋ ದನ ಮೇಯಿಸ್ತಾ ಇರ್ತಾರೆ, ಗುಲ್ಬರ್ಗಲ್ಲಿ ಯಾರೋ ಪಿಕ್ನಿಕ್ ಕಲೆಕ್ಟ್ ಮಾಡ್ತಿರ್ತಾರೆ. ಒಂದು ಟೀಸರು ಯಾವುದೋ ಬಂದು, ಒಂದು ಟ್ರೈಲರು 5 million ವ್ಯೂಸ್ ಅಂತ ಇರುತ್ತೆ. ಕೆಳಗಡೆ 75,000 ಆರ್ಗ್ಯಾನಿಕ್ ವ್ಯೂಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತಾನೆ ಹೊಸಬ. 5 million ಇರೋದನ್ನ ನೋಡ್ಬಿಟ್ಟು ಕೆಳಗಡೆ ಅದು 75,000 ಕಂಡ್ಬಿಡ, ಅದು ಗೆಟ್ಟಿಲ್ಲ, ಸುಳ್ಳು, ಅದು ಗೆದ್ದಿಲ್ಲ ಬಿಡ, ಅದೇನು ನೋಡ್ತೀಯ. ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗೆ ನಡೆಯುತ್ತೆ ಅಂತ. ಟಿಕೆಟ್ನ ನಾವು ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್. ಶುಕ್ರವಾರಲ್ಲಿ ಇಂತಹ ದರಿದ್ರ ವ್ಯವಸ್ಥೆ ಹೊರಟೋಗಿದ್ದೀವಿ ನಾವು. ಇದೆಲ್ಲ ಬಂದ್ರೆ ದೊಡ್ಡ ದೊಡ್ಡ ಸಿನಿಮಾಯಿಂದ. ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ, ಕೆಲವು ಹಂಗೆ ಫೇಕ್ ಮಾಡ್ತಾರಲ್ಲ ಅದನ್ನ. ಎಲ್ಲ ದೊಡ್ಡವರು ನಮ್ಮವರು, ಬಟ್ ಈ ದೊಡ್ಡವ್ರಲ್ಲಿ ಯಾರು ಫೇಕ್ ಮಾಡ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಫೇಕ್ ಆಗಿದ್ದನ್ನ. ಅಂದರೆ ಫೇಕ್ ಲೈಕ್ಸ್, ಈಗ ಎಲ್ಲವೂ ಅಷ್ಟೇ. ಒಂದು ಪ್ರೋಗ್ರಾಮ್ಗೆ ಹೋದ್ರಷ್ಟು ಜನನೂ ಅಷ್ಟೇ ಫೇಕ್ ಆಗಿ ಕರ್ಸ್ಬಿಡೋದು, ಪೇಯ್ಡ್, ಇವೆಲ್ಲ ಆಗೋಗಿದೆ. ಈ ಎಲ್ಲ ಶೋಸ್ಗಳಲ್ಲೂ ಹಿಂಗೆ ಆಗೋಯ್ತು. ಅಂದರೆ ಒಂದು ಒಳ್ಳೆ PR ಇಟ್ಕೊಂಡು ನಾನು ಗೆದ್ದು ಬಿಡ್ಬೋದು ಒಂದು ಸಿನಿಮಾ, ಈ ಭ್ರಮೆಗೆ ಹೊರಟೋಗಿದ್ದಾರೆ. ಇದಲ್ಲ. ಶುಕ್ರವಾರ ರಿಲೀಸ್ನ ನನ್ನ ಹಣೆ ಬರ ಒಬ್ಬ ಮಾಧ್ಯಮದವ್ರು ಬರಲಿ ಸರ್. ನೀವು ಕರೆದು ಪ್ರಥಮ್ ಯುವರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್. ನನಗೆ ಯಾರೋ ಒಬ್ಬ ಕೂತ್ಕೊಂಡು ರಿವ್ಯೂ ಕೂತ್ಕೊಂಡು ಕೂಗೋದು, ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಬುಕ್ ಬೈ ಶೋ ನನ್ನ ಹಣೆ ಬರ ಬರೀತಾನೆ. ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಆಲ್ ದಿಸ್ ಥಿಂಗ್ಸ್ ಸರ್. ನನ್ನ ಹಣೆ ಬರ ಒಬ್ಬ ಪತ್ರಕರ್ತ ಬರಲಿ, ನೀವು ಬರೀರಿ ಸರ್, ನೀವು ಬರೀರಿ ಸರ್, ಸ್ವೀಕರಿಸ್ತೀನಿ. ಯಾವುದೋ ಒಂದು ಏಜೆನ್ಸಿ ಬುಕ್ ಬೈ ಶೋ ಟಕ್ಕನ್ ಕಿತ್ ಕೆಳಗಾಕ್ಬಿಡ್ತಾರೆ, ನೋ. ಇದ್ರ ವಿರುದ್ಧ ನಾನಿದ್ದೀನಿ.
ಸತ್ಯ ಹೇಳಿದ್ದೀನಿ ನನ್ನ ಸಮಾಧಾನ ನಂದು, ಒಪ್ಕೊಳ್ಳೋದು ಬಿಡೋದು ನಿಮ್ಮಂಥ ಹಿರಿಯರು ಮೇಧಾವಿಗಳು ಮುತ್ಸದ್ದಿಗಳಿಗೆ ಸೇರಿದ್ದು. ಈಗ ಒಂದು ಮಾತು ನಾನು ಹೇಳ್ತೀನಿ, ಹರೀಶಣ್ಣ ವೆಂಕಟಣ್ಣ ಮಾತಾಡ್ತಾರೆ, ಆಮೇಲೆ ನಮ್ರತಾ ಆ್ಯಂಡ್ ಹರೀಶ್ ಅಣ್ಣ ಟ್ರೈಲರ್ ನೋಡಿಲ್ಲ, ಟೀಸರ್ ಅವರೇ ಮಾಡೋದು ಹೇಗಿದೆ ತೋರಿಸಿದ್ಮೇಲೆ ನಿಮ್ ಬೇರೆ ಪ್ರಶ್ನೆಗಳಿಗೆ ಏನಾರು ಇದೆಯಾ ಸರ್? ಇನ್ಯಾವುದೋ ಪ್ರಶ್ನೆ ಇದ್ರೆ ಉತ್ತರ ಕೊಡ್ತೀನಿ ಸರ್. ಕೇಳಿ ಸರ್, ಅದನ್ನ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದು. ಸರ್ ಒಂದು ಸ್ಪಷ್ಟ ಹೇಳ್ತೀನಿ, ಸೀಸನ್ 4 ಇಸ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಸೀಸನ್. ಅದರ ನಂತರ ನಮ್ಮ ನಮ್ರತಾ ಅಂಡ್ ಸಂತೋರ್ ಇದ್ದಂತಹ ಸೀಸನ್ ರೀಚ್ ಚೆನ್ನಾಗಾಯ್ತು. ಹೆಂಗೆ ಅಂದ್ರೆ ನಮ್ದು ಓಟ್ಗೂ ಪ್ರತಿ ಓಟ್ಗೂ 3 ರೂಪಾಯಿ ಅಣ್ಣ ಆಗೈತೆ ಬಿಡ್ರಿ. ಹಿಂಗ ನಿಮ್ ವಿಷಯ ಆಮೇಲೆ ಮಾತಾಡ್ತೀವಮ್ಮ, ಆಮೇಲೆ ಮಾತಾಡ್ತೀವಣ್ಣ. ಹಿಂಗ ಸರಿ ಆಯ್ತು. ಸಿನಿಮಾ ಬಗ್ಗೆ ಒಂದೇ ಮಾತು ಹೇಳೋದು, 4 ಐಟಮ್ಗಳ ಸಮ್ಮಿಶ್ರಣ, ಹಾರರ್, ಕಾಮಿಡಿ, ರೊಮ್ಯಾನ್ಸ್ ಪ್ಲಸ್ ಆಕ್ಷನ್. ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂಥದ್ದು ನೋಡಿದಲ್ಲ ಆಕ್ಷನ್, ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಸ್ಟಂಟ್ಸ್ ಅನ್ನ ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್. ಸೊ ತುಂಬಾ ದೊಡ್ಡ ಕಲಾವಿದರು ಈ ಸಿನಿಮಾಗೆ ಜೀವ ತುಂಬಿದ್ದಾರೆ. ಅಂಡ್ ಹರೀಶ್ ಅಣ್ಣ ನಿಮ್ದು ಚೆನ್ನಾಗೈತೆ ಅಣ್ಣ. ಕಂಪ್ಯಾರಿಟಿವ್ಲಿ ನಾ ಹೇಳಿದ್ದು, ನಮ್ದು ಜನ ದುಡ್ಡು ಕೊಟ್ಟು ಓಟ್ ಹಾಕೋರು, ಒಂದು ಓಟು 3 ರೂಪಾಯಿ ಇತ್ತು, ಫೈನಲ್ಸ್ಗೆ 6 ರೂಪಾಯಿ ಇತ್ತು ಅನ್ನೋದು ಹಾಕಿದ್ರು. ಅದು ಬಿಟ್ಟರೆ ನಮ್ರತಾ ಅಂಡ್ ಇವ್ರಿದ್ದಂಥ ಸೀಸನ್ ಪ್ರಾಮಾಣಿಕವಾಗಿ ಅವರೆಲ್ಲ ಆಟದ ವೈಕಲ್ಲಿ ಜನಮನ್ನಣೆ ಗೆದ್ರು ಅಂತ ನಾನು ಹೇಳಿದ್ದು. ಸಂತೋ ನಿಂಗೂ ಬಿಲ್ಡಪ್ ಕೊಟ್ಟಿದ್ದೀನಿ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಆಮೇಲೆ ಯಾವುದು ಸರ್, ಒಬ್ಬರಿಗೆ 100 ಓಟ್ ಕೊಟ್ಟಿದ್ದಾರಲ್ಲ ಜಿಯೋ, ಯಾರು ತಗೊಂಡು ಹಾಕಿ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ನೀವು 100 ಓಟ್ ಹಾಕಿಸ್ಕೊಳ್ಳಿ, ಅಂದರೆ ಪ್ರಮೋಷನ್ ಮಾಡ್ಕೊಂಡು ಹಾಕಿಸ್ಕೊಳ್ಳಿ. ಯಾವ್ದನ್ನ ಸರ್? ಸರ್ ಅದು ಒಂದೇ ಸೆಕೆಂಡ್ 1 ಅವರ್ಗೆ ಓಡಿಸ್ತಾರ ಸರ್. ಅದು ಅಂದ್ರೆ ಹೆಂಗ್ ಗೊತ್ತಾ, ಫೇಕ್ ವ್ಯೂಸ್ ಅದು ಹೆಂಗ್ ಗೊತ್ತಾ, 12,000 ಅಂತ ವ್ಯೂಸ್ ಆಗಿರುತ್ತೆ ರಾತ್ರಿಗೆ. ನೀವು ಬೆಳಗ್ಗೆ ಎದ್ದು ನೋಡಿದ್ರೆ 1.2 ಮಿಲಿಯನ್ ಅಂತ ಆಗ್ತಾರಲ್ಲ. ನಾನು ಅದನ್ನ ಫೇಕ್ ಅಂದಿದ್ದು ಸರ್. ಯಾಕೆ ಸರ್ ನೀವು ಕನ್ಫ್ಯೂಸ್ ಆಗಬೇಡಿ, ಯಾಕೆಂದ್ರೆ ನಾನು ಹೇಳಿದ ಸತ್ಯ ಅಂತ ನಿಮಗೂ ಗೊತ್ತು. ನಾನು ಹೇಳ್ತಾ ಸತ್ಯ ಪ್ರಥಮ್ ಪ್ರಾಮಾಣಿಕವಾಗಿ ಹೇಳ್ತಾ ಅಂತ ನಿಮ್ಗೆ ಗೊತ್ತಾಗಿದೆ ಸರ್. ಆ ವಿಷಯ ನಿಮ್ಗೆ ತಲುಪಿದೆ. ಪ್ರಥಮ್ ಯಾವ ಆಂಗಲ್ ಹೇಳ್ತಾ ಇದ್ದಾನೆ ಅನ್ನೋ ಸೂಕ್ಷ್ಮಗಳು ನಿಮಗೆ ಗೊತ್ತಿದೆ ಸರ್. ನಾನು ಹೇಳ್ತಾ ಇರೋಂಥ ವಾಸ್ತವ ನಿಮಗೆ ಗೊತ್ತಿದೆ ಸರ್. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ 12,000 ಆಡಿಯೋ, ಫಾರ್ ಎಕ್ಸಾಂಪಲ್ ನಾವು ಒಂದು ಆಡಿಯೋ ಕಂಪ್ನಿಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, ಅದು ಹಾಗೆ ಆಗುತ್ತೆ. ಏನ್ ಸರ್ ನನಗೆ ಗೊತ್ತಿಲ್ಲ ಸರ್. ನಾನು ನೀವು ನೋಡಿ ಗುರ್ಸಿ. ಅಂಡ್ ಇದು ಹರೀಶ್ ಅಣ್ಣ ಮತ್ತೆ ಇವ್ರು ಮಾತಾಡಿದಾಗ ನಮ್ಗೊಂದು ಎನರ್ಜಿ ಸಿಗುತ್ತೆ. ಖಂಡಿತ ನಮ್ಮ ಪ್ರಾಮಾಣಿಕ ಸ್ಟಾರ್ ಪ್ರಥಮ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನೋಡಿ. ಥ್ಯಾಂಕ್ ಯು. ತಡವಾಗಿ ಬಂದಿದ್ದು ಬಿಕಾಸ್ ಆಫ್ ನನ್ನ ಸಿನಿಮಾ ಪ್ರೇತ ಸಿನಿಮಾದ ಥಿಯೇಟರ್ ರೌಂಡ್ ಅಪ್ಗೆ ಹೋಗ್ತಾ ಇದ್ವಿ, ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಕಮಿಂಗ್ ಟು ಫಸ್ಟ್ ನೈಟ್ ವಿತ್ ದೆವ್ವ, ನನ್ಗನ್ಸೋದು ಇದೆಲ್ಲ ಈಗ ದೆವ್ವ ಪ್ರೇತ ಪಿಶಾಚಿ ಟೈಮ್ ನಡೀತಾ ಇದೆ ಅಂತ ಅನ್ಸುತ್ತೆ. ಈಗ ನಮ್ದು ಪ್ರೇತ ಆದರೆ ಇಲ್ಲಿ ದೆವ್ವದ ಜೊತೆನೆ ಫಸ್ಟ್ ನೈಟ್ ಅಂದರೆ ಇವರು ಮಾತಿನ ಮಲ್ಲ ನಮ್ಮ ಪ್ರಥಮು. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ 2 ವಿಷಯ. ಒಂದು ಪ್ರಥಮು, 2ನೇ ವಿಷಯ ಈ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನು ಒಪ್ಕೊಳ್ತೀನಿ. ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ. ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂಥ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಟರ್ ಸ್ವಾಮಿ ಅವರು ನನ್ನ ರಿಲೇಷನ್ಶಿಪ್ ತುಂಬ ಹಳೇ, ಆವಾಗಿನ ಒಂದು 20 ವರ್ಷ ಆಯ್ತಲ್ಲ, 20 ವರ್ಷದ ಹಿಂದಿನ ಒಂದು ಬಾಂಧವ್ಯ. ಹಂಗಾಗಿ ಅವರು ಆ ಸಬ್ಜೆಕ್ಟನ್ನು ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬ ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಪ್ರಥಮ್ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿವಿಯಲ್ಲಿ ಬೇರೆ ಕಡೆ ನೋಡಿದ್ದೆ. ಆ್ಯಂಡ್ ಜೊತೆಲಿ ವರ್ಕ್ ಮಾಡೋಕ್ಕೆ ಇನ್ನಷ್ಟು ಖುಷಿ ಆಯಿತು. ನಗಿಸ್ತಾ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ, ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ. ಸೊ ಆ ಮಾತಿಗೆ ನಾನು ಮನಸ್ಸೋತಿದ್ದೀನಿ. ಡೆಫಿನೆಟ್ ಆಗಿರಿ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ಅವರಿಂದ ಕೂಡ ಕಲಿಯೋದಿದೆ ಸಾಕಷ್ಟು. ಆ್ಯಂಡ್ ಪ್ರತಿ ಹಂತದಲ್ಲೂ ಯಾರಿಂದ ಆಗಲಿ, ಕೋ ಆ್ಯಕ್ಟರ್ಸ್ ಇರ್ಬೋದು, ಹೊಸ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರ ಜೊತೆ ನಾನು ಕಲಿತಾನೆ ಇರ್ತೀನಿ. ಈ ಪಾತ್ರದಿಂದ ಕೂಡ ಒಂದಷ್ಟು ನನಗೆ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಪ್ರಥಮ್ ಕೂಡ
ಇದರಲ್ಲಿ ಕೈ ಜೋಡಿಸಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ನಾನು ಎಲ್ಲೇ ಹೋದರೂ ನನಗೆ ಹರೀಶಣ್ಣ ಅಂತ ಹೇಳಿ ಗೌರವ ಕೊಟ್ಟು ತುಂಬ ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಾರೆ. ಆ್ಯಂಡ್ ಓವರಾಲ್ ಇಲ್ಲಿ ವೆಂಕಟ್ ಅವ್ರು ಕೂಡ ಇದ್ದಾರೆ. ಈ ಚಿತ್ರಕ್ಕೆ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಈಗ ನಾನು ಆ ಹಂತದಲ್ಲಿ ಇದ್ದೀನಿ, ಯಾಕಂದರೆ ಸಿನಿಮಾ ಬಿಡುಗಡೆ ಆಗಿರೋದ್ರಿಂದ. ಸೊ ಪ್ರಥಮ್ ಅವರೇ, ನಿಮ್ಮ ಸಿನಿಮಾ ಒಳ್ಳೆ ಏನೋ ವಿತರಕರ ಕೈಲಿದೆ. ಡೆಫಿನೆಟ್ಲಿ ವೆಂಕಟ್ ಅವರು ಜಸ್ಟಿಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಐ ಥಿಂಕ್ ಟೀಸರ್ ನಾನು ನೋಡಿಲ್ಲ, ತುಂಬ ಕುತೂಹಲದಿಂದ ಓಡ್ ಬಂದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಟ್ ಟೀಸರ್. ಆಲ್ ದ ಬೆಸ್ಟ್ ಟು ಫಸ್ಟ್ ನೈಟ್ ವಿತ್ ದೇವ. ನಿಮ್ಮ ಫಸ್ಟ್ ನೈಟ್ ಹೇಗಿತ್ತು ಅಂತ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮದುವೆ ಕೂಡ ನೀವು ರೀಸೆಂಟಾಗಿ ಆಗಿರೋದು. ರಿಯಲ್ ಲೈಫ್ನ ಮಿಕ್ಸ್ ಮಾಡಿರೋ ಫಸ್ಟ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ರಾಜ್ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟ್ ಸರ್, ಒಂದೆರಡು ಮಾತು. ಕಾರ್ಯಕ್ರಮಕ್ಕೆ ಕಹಳೆ ರುದ್ರೇಶ್ ಅವರು ಬಂದಿದ್ದಾರೆ, ನಿರ್ಮಾಪಕರು. ಅವ್ರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ ಸರ್. ಪ್ರೀತಿಯ ಸ್ವಾಗತ ತಮಗೆ. ವೆಂಕಟ್ ಸರ್, ತಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪ್ರಥಮ ಬಿಗ್ ಬಾಸ್ ಮುಂಚೆಯಿಂದಲೂ ಅಂದರೆ ಒಂದು 8-9 ವರ್ಷದ ಫ್ರೆಂಡ್ಶಿಪ್ಪು. ಅವನು ಪ್ರತಿ ಸಿನಿಮಾ ಯಾವುದಿದ್ರೂ ಫ್ರಮ್ ಸ್ಕ್ರಾಚ್ ಟು ಎಂಡ್ವರೆಗೂ, ಅಂದರೆ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನನಗೆಲ್ಲ ಪ್ರತಿಯೊಂದು ಹಂತದಲ್ಲೂ ತೋರಿಸ್ತಾ ಹೋಗ್ತಾನೆ ಏನೇನು ಕೆಲಸ ಆಗ್ತದೆ ಏನನ್ನೋದು. ಪ್ರತಿಯೊಂದು ವಿಷಯದಲ್ಲೂ ಡಿಸ್ಕಷನ್ ಅನ್ನೋದು ನಡೆಯುತ್ತೆ. ಸೇಮ್ ಅದೇ ರೀತಿ ನಟ ಭಯಂಕರ ಆದಮೇಲೆ ಇದನ್ನು ಸಡನ್ ಆಗಿ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಹೇಳಿದ್ರು ಏನೇನಂತ. ಸ್ಕ್ರಿಪ್ಟನ್ನು ಮುಂಚೆ ನಾನು ಡಿಸ್ಕಸ್ ಮಾಡಿದ್ರು. ಸೊ ಅದ್ರ ಜೊತೆಗೆ ರೀಸೆಂಟಾಗಿ ನನಗೆ ಸಿನಿಮಾ ರೆಡಿ ಆದಮೇಲೆ ಒಂದ್ಸಲಿ ಟೀಸರ್ ತೋರಿಸಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಸೊ ಸೇಮ್ ಅದೇ ರೀತಿಯೇ ನಮ್ಮ ಫ್ರೆಂಡ್ಶಿಪ್ನಲ್ಲೇ ಸಿನಿಮಾ ಹಂಗೆ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋ ಪ್ಲಾನಿಂಗ್ ಇದೆ. ತುಂಬ ಅದ್ಭುತವಾದಂಥ ಕಂಟೆಂಟ್ ಇರೋಂಥ ಸಿನಿಮಾ. ಆ್ಯಕ್ಚುಲಿ ಬಾಂಬೆಲಿ ಒಂದು ಒಳ್ಳೆ ಮಾರ್ಕೆಟಿಂಗ್ ಕೂಡ ಸಿಕ್ಕಿದೆ ಈ ಸಿನಿಮಾಗೆ, ಒಂದೊಳ್ಳೆ ಪ್ರೈಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅದೇ ದುಡ್ಡನ್ನು ಯೂಸ್ ಮಾಡಿ ನಾವು ಇಲ್ಲಿ ಸಿನಿಮಾ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಗೆ ರೈಟ್ಸ್ ಮುಂಚೆನೇ ಸೇಲ್ ಆಗಿ ಆ ಸಿನಿಮಾದಲ್ಲಿ ರಿಲೀಸ್ ಅದೇ ದುಡ್ಡನ್ನ ಯೂಸ್ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ, ಅದು ನಿರ್ಮಾಪಕರು ಕೂಡ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಆ ರೀತಿ ನಮ್ಮಿಬ್ಬರು ಸ್ನೇಹದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಥ್ಯಾಂಕ್ ಯು. ಓಕೆ, ಸೊ ಯಾರು ನಿಂತ್ಕೋಬೇಡಿ, ಹಿಂದ್ಗಡೆ ಇರೋರು ಕಾಣಿಸಲ್ಲ. ಮ್ಯಾಜಿಕ್ ರಂಗ ಅವರು 2 minutes ಮ್ಯಾಜಿಕ್ ಮಾಡ್ತಾರೆ. ಪ್ರಥಮ್ ಸರ್ ಇಲ್ಲಿ ಮ್ಯಾಜಿಕ್ ಶೋ ಇರುತ್ತೆ. 2 ನಿಮಿಷ ಮ್ಯಾಜಿಕ್ ರಂಗ ಅವ್ರು ಮಾಡ್ತಾರೆ. ದಯಮಾಡಿ ನಮ್ಮ ಸಂತು ಅವ್ರು ಕೂಡ ಇಲ್ಲ